ಹೇಳಿ ಕೂಡ ಒಮ್ಮೆ ಸಂತೋಷ ಆದ್ದು ಹೌದು. ಆದರೆ ತಕ್ಷಣವೇ ನನಗೆ ನೆನಪಾದ್ದು, ಮದುವೆ ಯಾರನ್ನ ಆಗಬೇಕು ಅಂತ ನಾನು ಬಹಳ ಹಿಂದೆಯೇ ನಿರ್ಣಯ ಮಾಡಿದ್ದೇನೆ. ಹಾಗಾದರೆ ಮದುವೆ ಆಗಬೇಕು ಅಂತ ಉಂಟು, ಮನಸ್ಸುಂಟು. ಮನಸ್ಸಿದ್ರೆ ಮಾರ್ಗ ಉಂಟು. ಹಾಗಾಗಿ ಮನಸ್ಸು ಹೇಗೆ ಒಂದು ಪ್ರತಿಜ್ಞೆಯನ್ನೇ ಕೈಗೊಂಡಿದ್ದೇನೆ ನಾನು. ಹೇಗೆ ಯಾರು ನನ್ನನ್ನು ಶಸ್ತ್ರವನ್ನು ಹಿಡಿದುಕೊಂಡು ಯುದ್ಧದಲ್ಲಿ ನನ್ನನ್ನು ಸೋಲಿಸ್ತಾರೋ ನಾನು ಅವರನ್ನೇ ಮದುವೆಯಾಗುವುದು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಇದು ನನ್ನ ತೀರ್ಮಾನ. ಇದಕ್ಕೆ ನಿಮ್ಮ ಒಡಂಬಡಿಕೆ ಇದ್ದರೆ ಹೇಳಿ. ನಾನಂತೂ ನನ್ನ ಪ್ರತಿಜ್ಞೆಯನ್ನು ಮುರಿಯುವವಳಲ್ಲ. ಹೌದು, ಶಸ್ತ್ರ ಹಿಡಿದು ಯಾರು ನನ್ನೊಂದಿಗೆ ಕಾದಾಡಿ ನನ್ನನ್ನು ಸೋಲಿಸ್ತಾರೋ ಅವರೊಂದಿಗೆ ನನ್ನ ವಿವಾಹ. ಇದು ನನ್ನ ಪಣ. ಶಸ್ತ್ರ ಹಿಡಿದು ಯುದ್ಧ ಮಾಡ್ತೀನಿ ನೀನು? ಹೌದು ಅಣ್ಣ. ಕುಂಭಕುಟಿಯೇ ಕೇಳೋ ನಿಜವಾ, ಹಂಬಲಿಸುವೆ ಯಾಕೆ ದುರವಾ. ಅಯ್ಯ, ನೀ ಹೆಣ್ಣು. ಹೌದು, ಹೆರುವವಳಾದ್ದರಿಂದಲೇ ಅವಳನ್ನು ಹೆಣ್ಣು ಅಂತ ಪ್ರಪಂಚದಲ್ಲಿ ಕಾಣುವುದು. ಹಾಗಾಗಿ ಮಗುವನ್ನು ಹೆತ್ತು ನಿನ್ನ ಎದೆಯ ವೈಶಾಲ್ಯತೆಯನ್ನು, ನಿನ್ನ ಎದೆಯ ಸೌಂದರ್ಯವನ್ನು ಆ ಮಗುವಿಗೆ ಹಾಲಿನ ರೂಪದಲ್ಲಿ ಉಣಬಡಿಸಬೇಕಾದಂತಹ ನೀನು ಸೌಂದರ್ಯದ ಗಣಿ, ಸೌಂದರ್ಯದ ಗಿಣಿ, ಕೋಗಿಲೆಯಂತಹ ಕಂಠವನ್ನುಳ್ಳ ಈ ಲೋಕದಲ್ಲಿಯೇ ನಿನಗೆ ಎಣೆ ಎನ್ನುವವರೇ ಇಲ್ಲ. ಹೌದು, ಹಾಗಿರುವಾಗ ಇಂತಹ ಸುಕೋಮಲೆಯಾದ ನೀನು ಈ ಸುಕೋಮಲತ್ವವನ್ನು ಮರೆತು ಯುದ್ಧವನ್ನಾದರೂ ಯಾಕೆ ಬಯಸುತ್ತೀ ನೀನು? ನಿನಗೊಂದು ಒಳ್ಳೆಯ ಉಪಾಯ ಹೇಳ್ತೇನೆ. ಏನು? ನಿನ್ನ ಹೆಣ್ತನ, ನಿನ್ನ ಈ ಸೌಂದರ್ಯ, ನಿನ್ನದಾದಂತಹ ಈ ಯೋಗ್ಯತೆ ಇದು ಸರಿಯಾದಂತಹ ಸ್ಥಿತಿಯಲ್ಲಿಯೇ ಇರಬೇಕು ಅಂತಾದರೆ ಸೌಂದರ್ಯವತಿಯಾದಂತಹ ನೀನು ಈ ಹೊತ್ತು ಬಹಳ ಸುವಾಸನೆಯನ್ನೂ ಬೀರುವ, ನೋಡುಗರ ಕಣ್ಣನ್ನು ನಿನ್ನತ್ತ ಸೆಳೆಯಬಲ್ಲಂತಹ ಸುಕೋಮಲವಾದಂತಹ ದೇಹ ಸೌಂದರ್ಯ ಆಘ್ರಾಣಿಸಿದಾಗ ಎಲ್ಲರ ಮನಸ್ಸನ್ನು ಇಂಪುಗೊಳಿಸುವ, ತಂಪುಗೊಳಿಸುವ, ಪೆಂಪುಗೊಳಿಸುವ ನಿನ್ನ ಮೈಮೇಲಿಂದ ಬರುವಂತಹ ಆ ಸುಗಂಧ, ಇವೆಲ್ಲವನ್ನು ನೀನು ಇಟ್ಟುಕೊಂಡು ಆ ಮೂಲಕವಾಗಿ ಮೂರು ಲೋಕಾಧೀಶನಾದಂತಹ ನಮ್ಮ ಒಡೆಯ ಶುಂಭಾಸುರ, ಏನವನ ಯೋಗ್ಯತೆ! ಹೆಣ್ಣೆ, ಏನು? ಬ್ರಹ್ಮನದ್ದಾದಂತಹ ವಿಮಾನ ಅವನ ಅಂಗಳದಲ್ಲುಂಟಮ್ಮ. ಇಂದ್ರ, ವಾಯು,
ವರುಣ ಅವರೆಲ್ಲರೂ ಅವನು ಹೇಳಿದ ಹಾಗೆ ಕೇಳ್ತಾ ಇದ್ದಾನೆ. ಲೋಕವನ್ನೆಲ್ಲ ಜಯಿಸಿ 14 ಲೋಕಾಧೀಶನಾಗಿ ಈ ಹೊತ್ತು ಗಂಡುಸರಲ್ಲಿಯೇ ಗಂಡರ ಗಂಡ ಎಂಬ ಹಾಗೆ ಮೆರೆಯುತ್ತಾ ಇದ್ದಾನೆ. ಗಂಡುಸರಲ್ಲಿ ಅವನೊಬ್ಬನೇ, ಹೆಣ್ಣುಗಳಲ್ಲಿ ನೀನು ಒಬ್ಬಳೆ. ಹಾಗಾಗಿ ನೀನು ಅವನನ್ನು ವಿವಾಹವಾಗುವುದರ ಮೂಲಕವಾಗಿ ಈ ಹೊತ್ತು ಅವನು ಚಿನ್ನದ ಹೂವಾಗಿದ್ದಾನೆ. ಆ ಚಿನ್ನದ ಹೂವಿಗೆ ನೀ ಹೋಗಿ ಸೇರಿದೆ ಎಂದಾದರೆ ಆ ಚಿನ್ನದ ಹೂವು ಗಂಧವನ್ನು ಬೀರಿದ ಹಾಗಾಗುತ್ತದೆ. ಹಾಗಾಗಿ ಈ ಚಂದದ ಒಂದು ಸಂಸಾರವನ್ನು ನೀನು ಮಾಡಬಾರದೇನೆ? ಯಾಕೆ ಯುದ್ಧಕ್ಕಾಗಿ ಹಾತೋರಿ? ಯಾರು ಹೇಳಿದಿ? ಶಂಭುವೆ, ಶುಂಭನೆ. ಹೌದು, ಶುಂಭನಾದರೇನು ಎನಗೆ, ಶಂಭುವಾದರೇನು ಕಡೆಗೆ, ಅಂಬನೆಸೆದು ಗೆಲ್ಲದೆ ಮನವು ಅವಗೆ ಸೋಲದು. ಜಂಬವೈರಿ ಗೆಲ್ಲನ ತಮ್ಮ ಸೇರೆ ಗೆಲಿದ ಶೌರ್ಯ, ಅಂಬುಜಾಕ್ಷಿಯಲ್ಲಿ ಮೆರೆಸಿ ಬರೆಸಿಕೊಳ್ಳಲಿ. ಶಂಭನಾದರೇನು ಎನಗೆ. ಶುಂಭ ಅಂತ ಹೇಳಿದ್ಯಲ್ವ? ಈಗ ಅವ ಶಂಭುವೇ ಆಗಿದ್ದಾನಮ್ಮ. ನನಗೆ ಆ ಶುಂಭನೂ ಒಂದೇ, ಶಂಭು ಒಂದೇ. ಒಂದು ಕೊಂಬು ಆಚೆ ಈಚೆಗೆ ಆಗಿರುವುದು ಅದು ಎರಡು ಅವನೇ ಅವನೇ ಅಂತ ಭಾವಿಸಿದ್ರು ಕೂಡ ನನಗೆ ಅದು ಎರಡೂ ಒಂದೇ. ಯಾರೇ ಬರಲಿ, ಆ ಶಂಭುವೇ ಬರಲಿ, ಯುದ್ಧ ಅಂಥೇಳಿ ಯಾರಾದರೂ ಬಂದರೆ ಅವರೊಡನೆ ಹೋರಾಡುವುದೇ ನನ್ನ ಕರ್ತವ್ಯ. ಹಾಗಾಗಿ ಯಾರೇ ಆದರೂ ನನ್ನನ್ನು ಯುದ್ಧದಲ್ಲಿ ಮಣಿಸ್ತಾರೆ ಅಂತ ಆದರೆ ನಾನು ಅವರನ್ನು ವಿವಾಹವಾಗ್ತೇನೆ. ಈಗ ನೀನೇ ಹೇಳಿದೆಯಲ್ಲ, ಅನೇಕವು ಅವನಲ್ಲಿ ಉಂಟು. ಇಂದ್ರನ ಐರಾವತ, ಇಂದ್ರನ ಅನೇಕ ಸುವಸ್ತುಗಳು ಅವನು ಪಡೆದದ್ದು ಹೇಗೆ? ಕಾಮಧೇನುವಿನ ಹಾಲಿನಲ್ಲಿಯೇ ಮೀತಾ ಇದ್ದಾನೆ ಅಲ್ವೋ? ಇದನ್ನೆಲ್ಲ ಅವ ಪಡೆದದ್ದು ಹೇಗೆ? ಯುದ್ಧದಿಂದ ಅಲ್ವಾ? ಹೌದು, ಪೌರುಷದಿಂದ ಅಲ್ವಾ? ಆ ಪೌರುಷದಿಂದಲೇ ಒಮ್ಮೆ ಈ ಅಂಬಿಕೆಯನ್ನು ಅವನೊಬ್ಬ ಪೌರುಷಶಾಲಿ ಎನ್ನುವುದಕ್ಕೆ ಉದಾಹರಣೆಯೋ ಎಂಬ ಹಾಗೆ 14 ಲೋಕವನ್ನು ತನ್ನ ವಶದಲ್ಲಿರಿಸಿಕೊಂಡಿದ್ದಾನೆ. ಅಂಥವ ಆ ಪೌರುಷನನ್ನು ಒಮ್ಮೆ ನನ್ನಲ್ಲಿ ತೋರ್ಲಿ. ನನಗೆ ಹೋರಾಟವನ್ನು ಮಾಡಿದರೆ ನಿನ್ನ ಹೃದಯದಲ್ಲಿ ವ್ರಣವನ್ನು ಹುಟ್ಟಿಸಿ ಈಗ ನನಗೆ ಆದ್ರೆ ಏನು ಪ್ರಯೋಜನ? ಈಗ ನನಗೆ ಅದರಿಂದ ನಷ್ಟವೇನಿಲ್ಲ. ನನ್ನ ಈ ಹೆಣ್ಣುತನವನ್ನು ಒಂದು ಶೌರ್ಯಕ್ಕೆ ಒಡ್ಡುವುದು ನನ್ನ ಪಣ. ಈಗ ಆ ಪಣವನ್ನು ನಾನು ಮುರಿಯುವ ಹಾಗಿಲ್ಲ. ನೀನು ಮತ್ತೆ ಭಾಷೆಯನ್ನು ಹಾಕಿಕೊಂಡು. ಹೌದು ಹೌದು. ಇನ್ನೊಂದು, ಅದರಲ್ಲಿ ನನಗೆ ನಷ್ಟ ಆಗುವಂಥದ್ದು ಏನೂ ಇಲ್ಲ. ಯುದ್ಧದಲ್ಲಿ ಅವ ಸೋಲಿಸಿದ ಅಂತ ಆದರೆ ನಾನು ಅವನನ್ನು ಮದುವೆ ಆಗ್ತೇನೆ. ಇಲ್ಲ, ಯುದ್ಧದಲ್ಲಿ ಅವ ಸೋತ ಅಂತಾದರೆ ಕೂಡ ನಾನು ಇನ್ನೊಬ್ಬರನ್ನು ಹುಡುಕ್ತೇನೆ ಅಷ್ಟೇ. ನನಗೆ ಆಗುವ ನಷ್ಟ ಇಲ್ಲ. ಈಗ ಅವಳು ಹೇಳಿದ್ದು ನನಗೆ ಗೊತ್ತಾಯ್ತು. ಈಗ ಅವಳಲ್ಲಿ ಯುದ್ಧ ಮಾಡಿದವನೇ ಅವನಿಗೆ ಅವಳಿಗೆ ಗಂಡನಾಗುದು. ನಮಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಆಗುದು. ನಾವು ಬ್ರಹ್ಮಚಾರಿಗಳು. ನಾವು ಇಷ್ಟು ಮಾತಾಡಿದ್ದೆ ಸ್ವಲ್ಪ ಮುಂದುವರಿದದ್ದು ಹೆಚ್ಚಾಯ್ತು. ನನಗೆ ಮತ್ತೆ ತಲೆಗೆ ಹೊಳೆಯಿತು. ಒಂದು ಮಾತು ಕೇಳಿ ಬಿಡ್ತೇನೆ ಅವಳಿಗೆ. ಏನು ಅಂತ? ಈಗ ಎಲ್ಲಿಯಾದರೂ ಶುಂಭ ಬಂದು ನಿನ್ನನ್ನು ಹೋರಾಟ ಮಾಡುವಲ್ಲಿಯವರೆಗೆ ಇಲ್ಲೇ ಇರ್ತೀಯಲ್ಲ, ಉಯ್ಯಾಲೆ ಬೇರೆ ಕಡೆ ಹಾಕೋದಿಲ್ವಲ್ಲ? ಇಲ್ಲೇ ಇರ್ತೇನೆ, ಇಲ್ಲವೇ ಇಲ್ಲ, ನಿರೀಕ್ಷೆಯಲ್ಲೇ ಇರ್ತೇನೆ. ಹಾಗಾದ್ರೆ ಇವಳು ತೊಟ್ಟಿಲು ಬದಲಾಯಿಸುವುದಿಲ್ಲ. ಆದ್ರಿಂದ ನಮಗೆ ಧೈರ್ಯ ಬಂತು. ಈಗ ನಾವು ಆದಷ್ಟು ಬೇಗನೆ ಹೋಗಿ ಅಣ್ಣನಿಗೆ ಹೇಳಿ ಬಿಡುವ. ವಿಷಯವನ್ನೆಲ್ಲ ನಮ್ಮಣ್ಣನಿಗೆ ಅರುಹುದರೊಂದಿಗೆ ಇವಳನ್ನು ವಿವಾಹವಾಗುವ ಹಾಗೆ ಮನಸಿ ಜನಶರ ಹತಿಗೆ ಬಳಲುತ್ತ, ಮನಸಿ ಜನಶರ ಹತಿಗೆ ಬಳಲುತ್ತ ವನಜನೇತ್ರಯ ವರಿಸದಿರೆಂದೆನು ನಿಶ್ಚಯಿಸಿ ರಣವ ಬಯಸುವಳೇತ ಮಮ
ಚತುರ್ದಶ ಭುವನ ದಲ್ಲನಾಗಿ ಮೆರೆಯುತ್ತಿರುವಂತಹ ಈ ಶುಂಭಾಸುರ ಹೀನನಾಗಿ ಹೋದನೆ ಎಂಬಂತಹ ಭಾವನೆ ಈ ಕ್ಷಣಕ್ಕೆ ನನ್ನಲ್ಲಿ ಮೂಡುತ್ತಾ ಇದ್ದದ್ದು. ಅಬ್ಬಬ್ಬಾ, ಏನು ಆಶ್ಚರ್ಯ ಇದು, ಏನು ಆಶ್ಚರ್ಯ! ಒಂದು ಕಾಲಕ್ಕೆ ನಮ್ಮದಾದಂತಹ ಶೋಣಿತಾ ಪಟ್ಟಣದಲ್ಲಿ ಏನೂ ಅಲ್ಲದಂತಹ ಸಂದರ್ಭ, ತನುದೇವಿ ಮತ್ತು ಕಶ್ಯಪ ಮಹರ್ಷಿಗಳ ಮಗನಾಗಿ ಅವಳಿ ಮಕ್ಕಳಾಗಿ ಹುಟ್ಟಿದವರು ನಾವು ಶುಂಭ ನಿಶುಂಭರು ಎಂಬಂತಹ ಹೆಸರಿನಿಂದ. ಈ ಕಾಲಕ್ಕೆ ತನ್ನದಾದಂತಹ ಸಾಧನೆಯ ಮೂಲಕವಾಗಿ 14 ಲೋಕಗಳನ್ನೇ ತನ್ನದಾಗಿಸಿಕೊಂಡು ತನ್ನ ನಿಯಂತ್ರಣದಲ್ಲಿ ಸಾಧಿಸಿಕೊಂಡಂತಹ ಈ ಶುಂಭ ಈ ಕ್ಷಣಕ್ಕೆ ಕೇವಲ ಒಬ್ಬಳು ನಾರಿಯ ಒಂದು ಪ್ರತಿಜ್ಞೆಯು ಅಲ್ಲ, ಅವಳು ಮಾಡಿದಂತಹ ಒಂದು ಸಾಧನೆಯು ಆ ಮೂಲಕವಾಗಿ ತಾನು ಅವಳ ಬಳಿಯಿಂದ ಕೇಳುವಂತಹ ಸ್ಥಿತಿ ಬಂದೋದಕ್ಕಿದೆಯಲ್ಲ ಈ ಶುಂಭನಿಗೆ. ಹಾಗಿದ್ರೆ ಏನು? ಹಾ 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 ಒಂದು ಕ್ಷಣಕ್ಕೆ ನಾನು ಆಲೋಚನೆ ಮಾಡಿದ್ದು ಹೀಗೆ, ತಮ್ಮಂದಿರಾದಂತಹ ಚನ್ನಮುಂಡರು ಆಡಿದಂತಹ ಮಾತುಗಳೆಲ್ಲವನ್ನು ಕೇಳಿದವಾಗ ನಾರಿಯ ಸೊಬಗಿಗೆ ಮರುಳಾದೆನೋ ಈ ಶುಂಭ, ಹಾಗನಿಸ್ತಾ ಉಂಟು ನನ್ನ ಮನ. ಮನ್ಮಥನ ಶರಹತಿಗೆ ಬಲುಹಿ ಈ ಕ್ಷಣಕ್ಕೆ ನಾರಿಯನ್ನೇ ಬಯಸುವಂತಹ ಸ್ಥಿತಿ ನನಗಾಗಿದೆ. ಸತ್ಯವೇ ಹೌದು, ಸತ್ಯವೇ ಹೌದು. ಹಾಗಿದ್ರೆ ಇಡೀ ಲೋಕವನ್ನೇ ಗಡುಸಿ ನಡುಗಿಸಿದಂತಹ ಈ ಶುಂಭನಿಗೆ ಒಂದು ನಾರೀಮಣಿಯ ಸೌಂದರ್ಯವನ್ನು ಅನುಭವಿಸುವಂತಹ ಒಂದು ಆಸಕ್ತಿಯೋ ಆಸೆಯೋ ಈ ಕ್ಷಣಕ್ಕೆ ಮೂಡಿದೆ ಅಂತಾದರೆ ನನ್ನ ತಮ್ಮಂದಿರಾದಂತಹ ಚಂಡಮುಂಡರಿಂದ ಮಾತ್ರ ಸಾಧ್ಯ ಅನ್ನುವುದಂತೂ ಸತ್ಯವೇ ಹೌದು. ಹಾಗೆ ಆ ನಾರಿ ಯಾಕೆ ಈ ಶುಂಭನಲ್ಲಿ ಯುದ್ಧವನ್ನೇ ಬಯಸಿದಳು? ಮೂರ್ಖತನವಲ್ವೇ ಅವಳದ್ದು? ಮೂರ್ಖತನವೇ ಅಲ್ವೇ? ಈ ಶುಂಭನ ಮುಂದೆ ಯುದ್ಧ ಮಾಡಿ ಆ ನಾರಿ ಜಯವನ್ನು ಗೆಲ್ಲಿಸುವುದಕ್ಕುಂಟೆ ಹೇಳಿ, ಜಯವನ್ನು ಪಡೆಯುವುದಕ್ಕುಂಟೆ ಹೇಳಿ, ಸಾಧ್ಯವೇ ಇಲ್ಲ ಅನ್ನುವುದನ್ನು ತನ್ನ ಮೂಲಕವಾಗಿ ಆ ನಾರಿ ಮನೆಯಲ್ಲಿ ಮನದಟ್ಟು ಮಾಡುವ ಹಾಗೆ ಹೇಳಬೇಕು ಅಂತ ಇದ್ರೆ ಶುಂಭನೇ ಹೋಗಬೇಕೇ? ಶುಂಭನಲ್ಲಿ ಜನ ಇಲ್ವೇ ಹೋಗುವುದಕ್ಕೆ? ಸಂಧಾನ ಮಾಡುವುದಕ್ಕೆ ಜನ ಇಲ್ವೇ? ಖಂಡಿತವಾಗಿಯೂ ಉಂಟು. ಹಾಗಾಗಿ ತಡ ಮಾಡುವುದಲ್ಲ. ಈ ವರ್ತಮಾನ ಕಾಲದಲ್ಲಿ ಶುಂಭನಾದಂತಹ ಈ ವ್ಯಕ್ತಿ ಹೇಗೆ ಮೆರೆಯುತ್ತಾ ಇದ್ದಾನೆ ಅನ್ನುವುದನ್ನು ಆ ನಾರಿಯಲ್ಲಿ ಹೇಳಿ ತಿಳಿಸುವುದಕ್ಕೋಸ್ಕರವಾಗಿ ನಮ್ಮಲ್ಲಿಯೇ ಒಬ್ಬರು ಇದ್ದಾರೆ, ಜ್ಞಾನವೃದ್ಧರು, ವಯೋವೃದ್ಧರಾದಂತಹ ಸುಗ್ರೀವರು. ಅವರೇ ಸರಿ ಅನ್ನುವಂತಹ ತೀರ್ಮಾನಕ್ಕೆ ಬಂದವ ಈ ಶುಂಭನಿದ್ದಾನೆ. ಕರೆಯುತ್ತೇನಂತೆ ಸುಗ್ರೀವರನ್ನು. ಸುಗ್ರೀವರೇ, ಬನ್ನಿ ಈ ಕಡೆ. ಕೇಳಯ್ಯ ಸುಗ್ರೀವ, ಹೇಳುವುದನೆಲೆ ಸಚಿವ. ಕೇಳಯ್ಯ
ಬಲ್ಲದು ವಾರ್ತೆಯೊಂದ ಕೇಳಿದೆನು ನಾ ಮೆರೆವ ಕದಂಬವನದೊಳಗಲ್ಲಿ ಬಾಲೆ ಓರ್ವಳು ವಿಯಾಲೆಯಾಡುವಳು. ಹೌದಯ್ಯ, ಕೇಳಯ್ಯ ಸುಗ್ರೀವ ಬೇಳುವುದ ಎಲೆ ಸಚಿವ ಸುಗ್ರೀವ ಮಹಾಸಚಿವರೇ, ಪ್ರಭೋ ವಂದನೆಗಳು. ಒಳ್ಳೆಯದಾಗಲಿ. ಕರೆದ ಮೂಲಕವಾಗಿಯೇ ಆದಷ್ಟು ಬೇಗ ಇಲ್ಲಿಗೆ ಬಂದವರು ನೀವು. ರಾಜಾಜ್ಞೆಯನ್ನು ಮೀರುವುದಕ್ಕಾಗುತ್ತದೆ. ಸತ್ಯವೇ ಹೌದು. ಆಜ್ಞೆಯೊಂದನ್ನು ನಿಮಗೆ ಇರುವುದಕ್ಕೋಸ್ಕರವಾಗಿ ನಿಮ್ಮನ್ನು ಕರೆತರಿಸಿದ್ದೇನೆ. ಆಗಲಿ ಸುಗ್ರೀವ ಸಚಿವರೇ, ಪ್ರಭೋ. ಆದಷ್ಟು ಬೇಗ ನೀವು ತೆರಳಬೇಕು. ಕದಂಬ ಕಾಂತಾರಕ್ಕೆ ತೆರಳಿ ಮೂಲವೇ ಕಾಣದಂತಹ ತೂಗುಯ್ಯಾಲೆಯಲ್ಲಿ ಯುವತಿಯೋರ್ವಳು ತೂಗುಯ್ಯಾಲೆಯನ್ನು ರಚಿಸಿ ಆ ಮೂಲಕವಾಗಿ ಅಲ್ಲಿ ಇರಿದುಕೊಂಡಿದ್ದಾಳಂತೆ. ಅದನ್ನು ನನ್ನ ತಮ್ಮಂದಿರಾದಂತಹ ಚನ್ನಮುಂಡರು ನೋಡಿ ನನ್ನಲ್ಲಿ ಹೇಳಿದರು. ವಿಚಾರವನ್ನು ಕೇಳಿದವಾಗ ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ಧರೆಗಿಳಿದು ಬಂದರು. ಕದನ ಮೂಲಕವಾಗಿಯೇ ಅವರನ್ನು ಗೆಲಿದು ಪರಿಣಯವನ್ನು ಗೈಯುವುದು ಲೇಸು ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದವಳಂತೆ ಆಕೆ. ಇದು ಚನ್ನಮುಂಡರ ಮೂಲಕವಾಗಿ ತಿಳಿದಂತಹ ಮಾತು ನನ್ನದು. ಹಾಗಾಗಿ ಇದೋ ನಿಮ್ಮಲ್ಲಿ ಹೇಳುವಂತಹ ವಿಚಾರ ಇಷ್ಟೇ. ನಾನು ಏನು, ನನ್ನದಾದಂತಹ ಸಾಮರ್ಥ್ಯ ಏನು, ಪರಾಕ್ರಮ ಏನು ಅನ್ನುವುದು ನಿಮಗೂ ತಿಳಿದುಂಟು. ಹಾಗಿದ್ರೆ ಈ ಶುಂಭನಾದಂತಹ ಈ ರಾಜಾದಿರಾಜನ ಮುಂದೆ ಪರಾಕ್ರಮವನ್ನು ಎಸಗಿ ಇಷ್ಟರವರೆಗೆ ಯಾರೂ ಜಯಿಸಿದವರಿಲ್ಲ. ಹಾಗಿದ್ರೆ ನಾರಿಯೋರ್ವಳು ನನ್ನ ಮುಂದೆ ಪರಾಕ್ರಮವನ್ನು ಎಸಗದಾಳೆ ಅಂತ ಆದರೆ ಇದು ಮುಂದಿನ ಲೋಕಮುಖಕ್ಕೆ ನಗೆಗೀಡಾಗುವುದಕ್ಕೆಲ್ವೇ? ಹಾಗಾಗಿ ಸಾಮದಿಂದಲೂ ಯಾವ ರೀತಿಯಲ್ಲಾದರೂ ಚಿಂತೆ ಇಲ್ಲ. ನೀವೊಂದು ಆ ಹೆಣ್ಣಿನಲ್ಲಿ ಸಂಧಾನವನ್ನು ಮಾಡಿ ಬರಬೇಕು. ಪರಾಕ್ರಮಿಯಾದಂತಹ ಶುಂಭನ ಮುಂದೆ ಹೋರಾಡಿಯೋ ಅಲ್ಲ ಸಂಗ್ರಾಮವನ್ನು ಮಾಡಿಯೋ ಗೆಲ್ಲುವುದಕ್ಕೆ ಅಸಾಧ್ಯ ಹೆಣ್ಣೆ ಆ ಶುಂಭನೊಂದಿಗೆ ಸಂಧಾನವನ್ನು ಮಾಡಿ ಅವನೊಂದಿಗೆ ಪರಿಣಯವನ್ನು ಮಾಡುವುದೇ ಲೇಸು ಎಂಬುದಾಗಿ ನೀವು ಸಂಧಾನವನ್ನು ಮಾಡಿ ಬರಬೇಕು ಎಂಬುದಾಗಿ ಹೇಳುವುದಕ್ಕೆ ನಿಮ್ಮನ್ನು ಬರ ಹೇಳಿದ್ದೇನೆ. ಪ್ರಭು, ಏನು ನಿಮ್ಮದು? ಕದಂಬ ಕಾಂತಾರದಲ್ಲಿ ಕದಂಬವನಕ್ಕೆ ಉಯ್ಯಾಲೆಯನ್ನು ಬಿಗಿದು ಅಲ್ಲಿ ಮಂಡಿಸಿದಂಥ ನಾರಿಯೋರ್ವರನ್ನು ಕಳೆತರಬೇಕು ಎಂಬುದಾಗಿ ಆಜ್ಞೆ ಮಾಡುತ್ತಾ ಇದ್ದೀನಿ. ಹೌದು, ಒಪ್ಪಿಕೊಳ್ಳೋಣ, ರಾಜಾಜ್ಞೆಯನ್ನು ಮೀರುವುದಕ್ಕಾಗುವುದಿಲ್ಲ ಅಲ್ವೇ? ಆದರೆ ಆ ನಾರಿಯರಲ್ಲಿರುವಂತಹ ವಿಶೇಷ ಏನು ಸ್ವಾಮಿ? ಸುಗ್ರೀವರೇ, ಇದ್ದಂತಹ ಯುವತಿ ತನ್ನದಾದಂತಹ ಶಕ್ತಿ ಪರಾಕ್ರಮದ ಮೂಲಕವಾಗಿ ಚನ್ನಮುಂಡರಲ್ಲಿ ಹೇಳಿ ಕಳುಹಿಸಿದ್ದಾಳಂತೆ. ತನ್ನಲ್ಲಿ ಪರಾಕ್ರಮ ಉಂಟು, ಅದನ್ನು ನಾನು ಯಾರು ಮುಂದೆ ಎದುರಾಳಿಯಾಗಿ ಬರುತ್ತಾರೋ ಅವರನ್ನು ತೋರ್ಪಡಿಸಿ ನಾನು ಗೆಲ್ಲುತ್ತೇನೆ ಎಂಬಂತಹ ಒಂದು ಪಂಥಾಹ್ವಾನವನ್ನೇ ನಮಗೇ ಮಾಡುತ್ತಾಳೆ ಅಂತ ಆದರೆ ನಮ್ಮದಾದಂತಹ ಸಾಮರ್ಥ್ಯ ಏನುಂಟು ಅದನ್ನು ತೋರ್ಪಡಿಸಬೇಕಾದದ್ದು ನಮ್ಮ ಧರ್ಮ ಅನ್ನುವುದಾಗಿ ನಾನೂ ತಿಳಿದವನಿದ್ದೇನೆ. ಆದರೆ ಹಿಂಜರಿದದ್ದು ಯಾಕೆ ಗೊತ್ತೇ? ಒಬ್ಬಳು ನಾರೀಮಣಿಯ ಮುಂದೆ
ನಮ್ಮದಾದಂತಹ ಶಕ್ತಿಯ ಪ್ರಯೋಗ ಸಲ್ಲದು. ತಮ್ಮ ಸಂಧಾನದ ಮೂಲಕವಾಗಿ ಯೋಗ್ಯ ರೀತಿಯಿಂದಲೇ ಅವಳು ನಮ್ಮ ಬಳಿಗೆ ಬರ್ತಾಳೆ ಅಂತ ಆದರೆ ನಮಗೆ ಸಂಗ್ರಾಮ ಯಾಕೆ? ಹಾಗಾಗಿ ನಮ್ಮ ಆಲೋಚನೆ. ಹಾಗಾಗಿ ತಡ ಮಾಡುವುದಲ್ಲ. ಇದು ನಿಮಗೊಂದು ಆಜ್ಞೆಯನ್ನಿತ್ತಿದ್ದೇನೆ, ಆದಷ್ಟು ಬೇಗ ಹೋಗಬೇಕು. ಆ ತರುಣಿಯ ಮುಂದೆ ಸಂಧಾನವನ್ನು ಮಾಡಿ ಆ ಮೂಲಕವಾಗಿ ನನ್ನ ಬಳಿಗೆ ಕರೆತಂದು ನನ್ನನ್ನು ಪರಿಣಯವನ್ನು ಮಾಡುವುದರ ಮೂಲಕವಾಗಿ ಈ ಒಂದು ಕತೆಗೆ ಒಳ್ಳೆಯ ಮಂಗಳವನ್ನು ನೀವು ಆಡಬೇಕು ಎಂಬುದಾಗಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಹೋಗಬೇಕು ಹೋಗಬೇಕು ಹೋಗಬೇಕು. ಪ್ರಭು, ನಮ್ಮವರೇ ಆದಂತಹ ಚಂಡಮುಂಡರು ಹೇಳಿದಂತಹ ನುಡಿ, ಮೂರು ಲೋಕದಲ್ಲಿಯೂ ಅವಳನ್ನು ಮೀರಿಸುವಂತಹ ಚೆಲುವಿಕೆಯೇ ಉಳ್ಳವರು ಯಾರೂ ಇಲ್ಲ. ಆ ಚೆಲುವನ್ನು ತಂದು ನಮ್ಮದಂತಹ ಶೋಣಿತಾಪುರದಲ್ಲಿ ಇರಿಸಬೇಕೆಂಬ ಉದ್ದೇಶ ನಿಮ್ಮದು. ಆಗಲಿ, ರಾಜಾಜ್ಞೆಯನ್ನು ಮೀರುವುದಿಲ್ಲ. ಹೋಗಿ ಬನ್ನಿ ಹೋಗಿ ಬನ್ನಿ ಹೋಗಿ ನಿಜ ಮನದಿ ಸುಗ್ರೀವ ಹಂಬಲಿಸಿದನು ಶಿವ ಶಿವ ಹಂಬಲಿಸಿದನು ಶಿವ ಶಿವ ನಂಬಿಗುರೆ ಸಿಲುಕುತಲೆ ನಮ್ಮಯ ಶುಂಭ ಕೆಟ್ಟನೋ ತರುಣಿಯನು ಯೋಚಿಸಲು ಮನದೊಳಗೆ ಮಹಾರಾಜನಾದಂಥ ಶುಂಭನ ಆಜ್ಞೆಯನ್ನು ಪಡೆದು ಶೋಣಿತಾ ನಗರದಿಂದ ಹೊರಟು ಬಂದಿದ್ದೇನೆ ಕದಂಬ ಕಾಂತಾರದೆಡೆಗೆ. ಬಹು ಪ್ರಯಾಸದಿಂದ ಬಂದು ಸೇರಿಕೊಂಡದ್ದು ಇದುವೇ ಕದಂಬ ಕಾಂತಾರ. ಈ ವನಕ್ಕೆ ನಾನೇನು ಇಂದು ಬರುವವನಲ್ಲ. ಮೊದಲು ಅದೆಷ್ಟೋ ಬಾರಿ ಬಂದು ಹೋದವ. ತಂಗಾಳಿಯನ್ನು ಮೀಟುವುದಕ್ಕಾಗಿ ನಾವೀ ಕಾಡನ್ನು ಸೇರಿದವರು, ಬೇಟೆಯನ್ನಾಡುವುದಕ್ಕಾಗಿಯೂ ಈ ಕಾಂತಾರವನ್ನು ಸೇರಿದವರು. ಹಾಗಾಗಿ ಪರಿಚಿತವಾಗಿರುವಂತಹ ಈ ಕಾಂತಾರದಲ್ಲಿ ಇಂದು ನಾನು ಬಂದು ನೋಡಿದರೆ ನನಗೆ ಆಶ್ಚರ್ಯವೇ ಕಾಣುತ್ತಾ ಇದೆ. ಯಾವ ಕಾಲದಲ್ಲೂ ನಾವಿಲ್ಲಿಗೆ ಬಂದರೂ ಕೂಡ ಕಾರ್ಗತ್ತಲೆಯಿಂದ ತುಂಬಿಕೊಂಡಿರುವಂತಹ ವನ ಇದು. ಸೂರ್ಯನ ರಶ್ಮಿ ಕೂಡ ಭೂಮಿಯನ್ನು ಸೋಕದೇ ಇರುವಷ್ಟು ವಿಶಾಲವಾದಂತಹ ವೃಕ್ಷಗಳು ಬೆಳೆದಿರುವಂತಹ ಈ ಕಾಡಿನಲ್ಲಿ ಇಂದು ಒಂದಲ್ಲ ಎರಡಲ್ಲ ಕೋಟಿ ಸೂರ್ಯರ ಪ್ರಭೆ ಇಲ್ಲಿ ಮಿರುಗುತ್ತಾ ಇದೆ ಎಂದಾದರೆ ಏನಿದರ ಕಾರಣ? ಯಾಕೆ ಹೀಗಾಯಿತು? ನಾನು ಕಂಡಂತಹ ವೃಕ್ಷಗಳೆಲ್ಲವೂ ಹಾಗೆಯೇ ಇದೆ. ಮಾತ್ರವಲ್ಲ, ಒಂದು ರೆಂಬೆಗಳು ಕೂಡ ಕುಂಠಿತವಾಗಲಿಲ್ಲ, ಕಡಿದು ಬೀಳಲಿಲ್ಲ ಎಂಬಾಗ ಬೆಳಕು ಬೀಳುತ್ತದೆ ಎಂದಾದರೆ ಆಶ್ಚರ್ಯ ಮಾತ್ರ ಅಲ್ಲ, ಪರಮಾಶ್ಚರ್ಯವೇ ಆಗುತ್ತಾ ಇದೆ. ಮಾತ್ರವಲ್ಲ, ಅದೋ ಅಲ್ಲಿ ನೋಡಿ, ಏನದು? ಗೋವಿನ ಕೆಚ್ಚಲಿನಿಂದ ಹುಲಿ ಮರಿಯೊಂದು ಹಾಲನ್ನು ಮೀಟುತ್ತಾ ಇದೆ. ಹಾಗಾದರೆ ಹುಲಿ ಮರಿಗೆ ಗೋವು ಹಾಲುಣಿಸುತ್ತದೆ ಎಂದಾದರೆ ಏನಿದರ ಅರ್ಥ? ಮಾತ್ರವಲ್ಲ, ಹೆಡೆ ತೆರೆದ ಆವಿನ ಎಡೆಯ ಅಡಿಯಲ್ಲಿ ಮುಂಗುಸಿಯೊಂದು ಮಲಗಿ ನಿದ್ರೆ ಮಾಡುತ್ತಾ ಇದೆ ಎಂದಾದರೆ ಹಾವು ಮತ್ತೆ ಮುಂಗುಸಿ ಇದು ಜತೆಯಾಗಿಯೇ ಇದೆ ಅಲ್ಲವೇ? ಹುಲಿಯ ಆ ಮರಿ ಹಸುವಿನ ಜೊತೆಗೆ, ಹಸುವಿನ ಕರು ಹುಲಿಯ ಜೊತೆಗೆ, ಕೋಗಿಲ ಕಾಗೆಗಳು ಒಂದಾಗಿ ಇಲ್ಲಿ ನಲಿಯುತ್ತಾ ಇದೆ. ಕಾಗೆ ಗೂಗೆಗಳು ಸೇರಿಕೊಂಡಿದೆ ಎಂದಾದರೆ ಯಾಕೆ ಈ ವನ ಹೀಗಾಯಿತು? ಇದುವೇ ಬಹಳ ಆಶ್ಚರ್ಯವಾಗಿ ಕಾಣುತ್ತಾ ಇದೆ. ನಮ್ಮ ಹಿರಿಯರು ಜ್ಞಾನಿಗಳು ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಾ ಇದೆ. ಎಲ್ಲಿ ಮಹಾತ್ಮರಿರುತ್ತಾರೋ, ಎಲ್ಲಿ ಪುಣ್ಯಾತ್ಮರಿರುತ್ತಾರೋ ಅಲ್ಲಿ ಯಾವ ವೈರವೂ ಕಂಡು ಬರುವುದಿಲ್ಲ.
ಒಂದೊಮ್ಮೆಗೆ ವೈರತ್ವವಿದ್ದರೂ ಅದು ಮಿತ್ರತ್ವವನ್ನು ಹೊಂದಿರುತ್ತದೆ ಎಂಬುದಾಗಿ ಜ್ಞಾನಿಗಳು ಹೇಳಿದ ಮಾತು. ಹಾಗಿದ್ರೆ ಈ ವನದಲ್ಲಿ ಯಾಕೆ ಹೀಗಾಯಿತು ಎಂದಾದರೆ, ಈ ಹೆಣ್ಣು ಮಹಾತ್ಮಳೇ ಆಗಿರಬೇಕು. ಆದ ಕಾರಣ ಇಲ್ಲಿ ಯಾವ ವೈರವೂ ಇಲ್ಲ, ಎಲ್ಲವೂ ಮಿತ್ರತ್ವದಿಂದ ಗೋಚರಿಸುತ್ತಾ ಇದೆ. ನೋಡುತ್ತಾ ನೋಡುತ್ತಾ ನಾನು ಮುಂದೆ ಬಂದರೆ ಓಹೋ ಸುಂದರಿಯಾದಂತಹ ನಾರಿಯೋರ್ವಳು ಕನಕದ ಉಯ್ಯಾಲೆ ಅದರಲ್ಲಿ ಮಂಡಿಸಿ ತೂಗುತ್ತಾ ಇದ್ದಾಳೆ. ಮಾತ್ರವಲ್ಲ, ಹಾಡುತ್ತಾ ಇದ್ದಾಳೆ. ಆ ಹಾಡನ್ನು ಕೇಳುವಾಗ ಎಂಥವರಿಗಾದರೂ ಒಂದು ರೀತಿಯ ಭಕ್ತಿಯ ಪರವಶ ಮೂಡಿ ಬರಲೇಬೇಕು, ಹಾಗನಿಸುತ್ತಾ ಇದೆ. ಆ ಉಯ್ಯಾಲೆಯನ್ನು ತೂಗಿದಂತಹ ಸರಪಳಿ ಎಲ್ಲಿಂದ ಬಂದಿದೆ ಎಂಬುದಾಗಿ ನನ್ನ ದೃಷ್ಟಿಗೆ ಗೋಚರವಾಗುವುದಿಲ್ಲ. ಅಲ್ಲದೆ ಉಯ್ಯಾಲೆಯನ್ನು ಮಂಡಿಸಿದಂತಹ ಈ ನಾರಿಯ ಪಾದಗಳು ಭೂಮಿಯನ್ನು ಸೋಕುವುದಿಲ್ಲ ಎಂದಾದರೆ ಈ ಉಯ್ಯಾಲೆ ತೂಗುವವರು ಯಾರು? ಹೇಗೆ ತೂಗುತ್ತದೆ? ವಾಯುದೇವನೇ ತೂಗುತ್ತಾನೋ? ಅಲ್ಲವೇ ಅಲ್ಲ. ವಾಯು ಬೀಸುವುದು ಇಲ್ಲಿ ಮಂದ ಮಂದವಾಗಿ ತಂಪು ತಂಪಾಗಿ ಬೀಸುತ್ತಾ ಇದ್ದಾನೆ. ಹಾಗಿದ್ರೆ ಉಯ್ಯಾಲೆ ಇಷ್ಟು ಬಿರುಸಿನಲ್ಲಿ ವೇಗವಾಗಿ ತೂಗುತ್ತಿದೆ ಎಂದಾದರೆ ವಾಯು ತೂಗುವುದಲ್ಲ, ಇದು ಈ ನಾರಿ ಮಾಡಿದಂತಹ ಪುಣ್ಯದ ಫಲವೇ ಈ ಉಯ್ಯಾಲೆಯನ್ನು ತೂಗುತ್ತಾ ಇದೆ. ಇದನ್ನೆಣಿಸುವಾಗ ನನಗನಿಸುವುದು ಹೀಗೆ, ಈಕೆ ಸಾಮಾನ್ಯದವಳಲ್ಲ. 3 ಲೋಕವನ್ನು ತನ್ನ ಉದರದಲ್ಲಿಟ್ಟುಕೊಂಡು 3 ಲೋಕದಲ್ಲಿರುವಂತಹ ಜೀವಿಗಳನ್ನು ಪೊರೆಯುತ್ತಿರುವಂತಹ ಮಹಾಮಾಯ ಈಕೆಯಾಗಿದ್ದಾಳೆ. ಅರ್ಥವಾಗುತ್ತಾ ಇದೆ. ಇವಳನ್ನು ಕಂಡು ಚಂಡಮುಂಡರು ಬಂದು ನಮ್ಮೊಡೆಯ ಶುಂಭನಲ್ಲಿ ಹೇಳಿದ್ದಾರೆಂದಾದರೆ, ಆ ಶುಂಭನು ಮನ್ಮಥನ ಶರದ ಗಾತಿಗೆ ಸಿಲುಕಿ ಇವಳಲ್ಲಿ ಮೋಹಪರವಶವಾಗಿದ್ದಾನೆಂದಾದರೆ ಆಯಿತು. ಇಲ್ಲಿಗೆ ನಮ್ಮ ರಾಕ್ಷಸ ಕುಲಕ್ಕೆ ಕಂಟಕ ಬಂದೊದಗಿತು ಎಂಬುದಾಗಿ ನನಗನಿಸುತ್ತಾ ಇದೆ. ಯಾವ ಸಂದೇಹವೂ ಇಲ್ಲ. ರಾಕ್ಷಸ ಕುಲಕ್ಕೆ ಕಂಟಕ ಬರುತ್ತದೆ ಎಂದಾದರೆ ಮತ್ತೆ ನಾನು ಉಳಿಯುತ್ತೇನೆಯೇ? ಇಲ್ಲ, ನಾನು ಅಳಿಯಬೇಕಾಗ್ತದೆ. ಅಳಿಯುತ್ತೇನೆ ಎಂಬುದಾಗಿದ್ದರೆ ನನ್ನ ಕಾರ್ಯವನ್ನು ನಾನು ಮಾಡಿ ಮುಗಿಸಬೇಡವೇ? ರಾಜಾಜ್ಞೆಯನ್ನು ಪಾಲಿಸಬೇಕಾದದ್ದು ನನ್ನ ಕರ್ತವ್ಯ. ಏನೇ ಆಗಲಿ ಎಲ್ಲವನ್ನು ಆ ತಾಯಿಯ ಮೇಲಿರಿಸಿ ಅವಳಲ್ಲೇ ಮಾತನಾಡ್ತೇನೆ. ಜನನಿ ಜನನಿ ಕೇಳು ಭಿನ್ನಪವನೋ ಕರುಣದೊಳಿಂದು ಜನನಿ
ಕೂಡಲೇ ನನಗರಿವಿಲ್ಲದೆ ನನ್ನ ಉಭಯ ಕರಗಳು ತನ್ನಿಂದ ತಾನೇ ಜೋಡಾಗಿದೆ. ಮಾತ್ರವಲ್ಲ, ಪ್ರಾಯ ಸಹಜತೆಯಲ್ಲಿ ಹೋಲಿಕೆ ಮಾಡಿದರೆ ನಿನ್ನ ಪ್ರಾಯಕ್ಕಿಂತಲೂ ನಾನೆಷ್ಟೋ ಹಿರಿಯವ ಎಂಬುದಾಗಿ ನನಗನಿಸುತ್ತಾ ಇದೆ. ಆದರೂ ತಾಯೇ, ನಿನ್ನನ್ನು ಕಂಡಾಗ ನಿನ್ನ ನಾಮಧೇಯ ನನಗೆ ಅರಿವಿಲ್ಲದ ಕಾರಣ ಜನನೀ ಎಂಬುದಾಗಿ ಕರೆಯಬೇಕೆಂಬುದಾಗಿ ನನ್ನ ಮನಸ್ಸು ಹೇಳುತ್ತಾ ಇದೆ ತಾಯೇ. ಯಾಕೋ ಗೊತ್ತಿಲ್ಲ, ಅಂಥ ಒಂದು ಪ್ರಭಾವ ನಿನ್ನಲ್ಲಿ ಇದೆ. ಆ ಪ್ರಭಾವಕ್ಕೆ ನಾನು ಒಳಗಾಗಿದ್ದೇನೆ ಎಂಬುದು ನನಗರ್ಥವಾಗುತ್ತಾ ಇದೆ ತಾಯೇ. ಅಮ್ಮ, ನಾನಾಗಿ ಬಂದವನಲ್ಲ. ನಮ್ಮ ಒಡೆಯನಾದಂಥ ಶುಂಭ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ನಿನ್ನ ರೂಪ ಲಾವಣ್ಯವನ್ನು ಕಂಡೋ ಕೇಳಿಯೋ ನಿನ್ನನ್ನು ವರಿಸಬೇಕೆಂಬಂಥ ಇಚ್ಛೆಯನ್ನು ಆತ ಹೊಂದಿದ್ದಾನೆ. ಹಾಗಾಗಿ ಸಾಮದಿಂದ ನಿನ್ನನ್ನು ಕರಕೊಂಡು ಬರಬೇಕು ಎಂಬ ಉದ್ದೇಶದಿಂದ ಮಂತ್ರಿಯಾದಂಥ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಅಮ್ಮ, ನಿನ್ನ ಈ ಇರುವಿಕೆ ಇದನ್ನು ಅರಿತಿದ್ದಾರೆ ತಾಯೇ, ಅರಿತಿದ್ದಾರೆ. ಅರಿತು ನಿನ್ನೆರವನ್ನು ಅರಿತು ನಿನ್ನಿರವನು ಕರೆತಹುದೆನು ತಲೆ ಭರದೊಳಗೆನ್ನ ನಟ್ಟಿದನು ಹರುಷದೊಳರಿಸಲು ತ್ರೀ ಜಗದಿ ಸರಿಯಾರು ನಿನ್ನ ಭಾಗ್ಯದಲ್ಲಿ ಅರಿತು ನಿನ್ನಿರವನು ಕರೆತಹುದೆನು ತಲೆ ಕರದೊಳಗೆನ್ನಟ್ಟಿದನು ಜನನೀ ಕದಂಬ ಕಾಂತಾರದಲ್ಲಿರುವಂಥ ವಿಚಾರವನ್ನು ನಮ್ಮವರೇ ಆದಂಥ ಚಂಡಮುಂಡರು ಒಂದು ನಮ್ಮೊಡೆಯ ಶುಂಭನಿಗೆ ಅರಿಕೆ ಮಾಡಿದ್ದಾರೆ. ಮಾತ್ರವಲ್ಲ, ಚಂಡಮುಂಡರು ಕೂಡ 3 ಲೋಕವನ್ನು ಸಂಚಾರ ಮಾಡಿದವರು, ಮಾತ್ರವಲ್ಲ ಮಾಡುವವರು ಕೂಡ. ನಿನ್ನಂಥ ರೂಪಲಾವಣ್ಯವನ್ನು ಹೊಂದಿದಂಥ ಚೆಲುವಿಕೆಯು ಯಾವ ಲೋಕದಲ್ಲಿಯೂ ಇಲ್ಲ. ಸಮುದ್ರಕ್ಕೆ ಸಮುದ್ರ ಹೇಗೆ ಸಾಟಿಯೋ, ಆಕಾಶಕ್ಕೆ ಆಕಾಶ ಹೇಗೆ ಸಾಟಿಯೋ, ನಿನಗೆ ನೀನೇ ಸಾಟಿ, ಬೇರೊಂದಿಲ್ಲ ಎಂಬುದಾಗಿ ಅವರು ಒಡೆಯನಾದಂಥ ಶುಂಭನಲ್ಲಿ ಹೇಳಿದ್ದಾರೆ ತಾಯಿ. ಹಾಗಾಗಿ ನಿನ್ನ ಅಂದದ ವರ್ಣನೆಯನ್ನು ಕೇಳಿದಂಥ ಶುಂಭನು ಆ ಮನ್ಮಥನ ಶರಾಘಾತಿಗೆ ಒಳಗಾಗಿ ನೀನೊಬ್ಬಳು ಅನಾಥೆಯಾಗಿ ಇರುವುದು ಸರಿಯಲ್ಲ, ಕಾಡಾಡಿಯಾಗಿರುವುದಲ್ಲ, ನಾಡಾಡಿಯಾಗಿ ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆಯಬೇಕೆಂಬಂಥ ಉದ್ದೇಶದಿಂದ ನಿನ್ನನ್ನು ವಿವಾಹವಾಗುವುದಕ್ಕೋಸ್ಕರ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ತಾಯಿ. ಅಮ್ಮ, ಒಂದು ವಿಚಾರವನ್ನು ಹೇಳುತ್ತೇನೆ. ನಾನು ವಯಸ್ಸಿನಲ್ಲಿ ನಿನಗಿಂತ ಹಿರಿಯವನಾದ ಕಾರಣ ಹೇಳುವಂಥ ಒಂದು ಅಧಿಕಾರ ನನಗುಂಟು ಎಂಬ ಭಾವನೆಯಿಂದ ನಾನು ಹೇಳುತ್ತಾ ಇದ್ದೇನೆ ತಾಯಿ. ನೀನು ತಾಯಿ ಎಂಬುದು ನನಗೆ ಚೆನ್ನಾಗಿ ಮನವರಿಕೆಯಾಗಿದೆ. ಆದರೊಂದು ವಿಚಾರ ತಾಯಿ, ಎಲ್ಲಿ ಸಜ್ಜನರಿರುತ್ತಾರೋ ಆ ಸಜ್ಜನರ ಸಂಘವನ್ನು ಮಾಡಿದರೆ ಅದು ದಿನದಿನವೂ ಹೆಜ್ಜೆಯನ್ನು ಸವಿದಂತೆ ಸಿಹಿಯಾಗಿ ವರ್ತಿಸುತ್ತದೆಯಂತೆ. ಹಾಗಾಗಿ ನಮ್ಮವರಾದಂಥ ದುಷ್ಟ ದುರ್ಜನರು ದುರಾತ್ಮರು ಆದಂಥ ರಾಕ್ಷಸರ ಜೊತೆಯಲ್ಲಿ ಸಜ್ಜನರಾದಂಥ ನೀನೊಬ್ಬಳೂ ಸೇರಿಕೊಂಡೆ ಎಂದಾದರೆ ಅಮ್ಮ, ದಿನ ಕಳೆದಂತೆ ಅವರ ದುಷ್ಟ ಸ್ವಭಾವವೆಲ್ಲವೂ ನಾಶವಾಗಿ ಅವರು ಸಜ್ಜನರಾಗಿ ಸತ್ಕುಲವಂತರಾಗಿ ಜಗತ್ತಿನಲ್ಲಿ ಮೆರೆಯುವುದಕ್ಕೆ ಅವಕಾಶ ಇದೆ ತಾಯೇ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಹೆಣ್ಣು ಎಂಬುದು ಯಾವ ಕಾಲಕ್ಕೂ ಸ್ವತಂತ್ರಳಲ್ಲ ಎಂಬುದಾಗಿ ಜ್ಞಾನಿಗಳು ಹೇಳಿದಂಥ ಮಾತು. ಬಾಲ್ಯದಲ್ಲಿ ಮಾತಾಪಿತರ ಅಧೀನರಾಗಿದ್ದರೆ ಯೌವನದಲ್ಲಿ ಗಂಡನ ಅಧೀನನಾಗಿರಬೇಕಂತೆ, ವಯಸ್ಸಿನ ಕಾಲದಲ್ಲಿ ಮಕ್ಕಳ ಅಧೀನರಾಗಿರಬೇಕಂತೆ. ಯಾವ ಕಾಲಕ್ಕೂ ಸ್ತ್ರೀ ಸ್ವತಂತ್ರಳಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ.
ಹೌದು, ಅದು ಹೌದು ಅಂತಾದರೆ ತಾಯಿ, ನೀನು ನಮ್ಮದಾದಂತಹ ಶೋಣಿತಾಪುರಕ್ಕೆ ಬಂದು ನಮ್ಮೊಡೆಯನ ಕರಗ್ರಹಣವನ್ನು ಮಾಡಿ ಸದಾಕಾಲವು ನಮ್ಮವರೆಲ್ಲರಿಗೂ ನೀನು ತಾಯಿಯಾಗಿ ಶೋಣಿತಾಪುರದ ಮಹಾರಾಜ್ಞಿಯಾಗಿ ಮೆರೆಯಬೇಕೆಂಬುದು ನಮ್ಮ ಅಭಿಲಾಷೆಯಮ್ಮ. ಯಾಕೆ ಬರಬಾರದು ತಾಯಿ? ಬಾ ತಾಯಿ. ಆತ ಸಾಮಾನ್ಯನಲ್ಲ, ಅವನ ರೂಪೇನು ಮನ್ಮಥನ ರೂಪಕ್ಕಿಂತಲೂ ಮಿಗಿಲು ಎಂಬುದಾಗಿ ಲೋಕ ಕೊಂಡಾಡುತ್ತಾ ಇದೆ. 14 ಲೋಕದ ಅಧಿಕಾರವು ಆತನ ಕೈಯಲ್ಲಿದೆ. ಸುರರು ಕೂಡ ಇಂದಿಗೆ ಆತನನ್ನು ನಮಿಸುತ್ತಾ ಇದ್ದಾರೆ. ಹಾಗಾಗಿ ಅಮ್ಮ, ಕರುಣೆಯನ್ನು ಬೀಳಿ, ನಮ್ಮೊಡನೆ ಕರುಣೆಯನ್ನು ಬೀಳಿ ನಮಗೆ ತಾಯಿಯಾಗುವುದಕ್ಕಾಗಿ, ನಮ್ಮ ದುರ್ಬುದ್ಧಿಗಳನ್ನು ತಿದ್ದುವುದಕ್ಕಾಗಿ ಶೋಣಿತಾಪುರಕ್ಕೆ ಬಾ ತಾಯೇ, ಬಾ ಅಮ್ಮ, ಬಾ ಬಾ. ಎನ್ನುವ ನುಡಿಲಾದೆದುದು ದೇವಿಯು ತನುಜ ಬೀಸಿದ ಬಲೆಗೆ ಸಿಲುಕಿದ ಕಿರುನಗೆ ವೀರ ಸಜ್ವನಾಮವಾಯಿತು. ಹೀಗೂ ಉಂಟಲ್ವೋ? ನನ್ನನ್ನು ಸ್ತುತಿಸಿದ, ಭಜಿಸಿದ, ಎಲ್ಲವನ್ನೂ ಮಾಡಿದ. ಕೊನೆಗೆ ತನ್ನ ಒಡೆಯನ ಆಂತರ್ಯವನ್ನು ಹೇಳಿದ. ಅಂದರೆ ಒಂದು ರೀತಿಯ ದ್ವಂದ್ವ ಅವನಲ್ಲಿ ಕಾಡಿತ್ತು. ಈ ಕಡೆ ಭಕ್ತಿಯೂ ಇತ್ತು, ಈ ಕಡೆ ಕರ್ತವ್ಯ ಪ್ರಜ್ಞೆಯೂ ಇತ್ತು. ಈ ದ್ವಂದ್ವವನ್ನು ಕಂಡೇ ಒಂದು ಮುಗುಳು ನಗೆ ನನ್ನ ಮುಖದಲ್ಲಿ ಹಾದು ಹೋಯಿತು. ಅಷ್ಟಕ್ಕೆ ಇವ ಚೈತನ್ಯಹೀನನಾಗಿ ಬಿದ್ದಿದ್ದಾನೆ. ಆದರೆ ಹೀಗೆ ಅವನನ್ನು ಬಿಡುವುದು? ಕರುಣಿಸಮ್ಮ ಅಂತ ಹೇಳಿದ, ಕರುಣೆಯನ್ನು ತೋರಮ್ಮ ಅಂತ ಹೇಳಿದ. ಈಗ ಇವನನ್ನು ಹೀಗೆ ಬಿಟ್ಟರೆ ದೇವಿಗೆ ಕರುಣೆಯೇ ಇಲ್ಲ ಅಂತ ಆಯ್ತಲ್ಲ. ಪ್ರಾರ್ಥಿಸಿದ್ದಕ್ಕೆ ಫಲ ಏನು ಅಂತ ನಾಳೆ ಅಪವಾದ ಹಾಕುವವರು ಹಾಕೋದಿಲ್ವೋ? ದೇವಿಗೆ ಕರುಣೆಯೇ ಇಲ್ಲ. ಹಾಗಾಗಿಯೇ ಅವನನ್ನು ಎಬ್ಬಿಸುವಂತಹ ಪ್ರಯತ್ನ ಮಾಡುತ್ತೇನೆ. ಇನ್ನೊಂದು ಉಪಕಾರವೂ ಉಂಟು. ಅವನಿಂದ ಬಂದ ವಾರ್ತೆಯನ್ನೇನೋ ಅವ ತಂದಿದ್ದಾನೆ. ಈಗ ನನ್ನಿಂದ ಹೇಳಲ್ಪಡಬೇಕಾದನ್ನು ಅಲ್ಲಿಗೆ ಸಾಗಿಸಬೇಕಲ್ವ, ಅಲ್ಲಿಗೆ ಕಳುಹಿಸಬೇಕಲ್ವೋ? ಹಾಗಾಗಿ ಕರುಣೆಯನ್ನು ತೋರಿದ್ದೇನೆ. ಹೇಳಪ್ಪ. ತಾಯಿ, ಬೆದರಿಕೆಯಾಗುತ್ತಾ ಇದೆ ತಾಯಿ. ಅಯ್ಯ, ಹೆದರಬೇಕಾದ ಅವಶ್ಯಕತೆ ಇಲ್ಲ. ಒಂದು ನನ್ನ ಸಂಕಲ್ಪ ಮಾತ್ರದಿಂದಲೇ ನನ್ನ ಮುಗುಳು ನಗೆಯಿಂದ ನೀನು ನಿಶ್ಚೇಷ್ಟಿತನಾದದ್ದು ನಿಜ. ಆದರೆ ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿ ನಿನ್ನನ್ನು ಎಬ್ಬಿಸಿದ್ದೇನೆ. ಈಗ ನೀನು ಹೇಳಿದ್ದೇನು? ನಾನು ಶುಂಭನಲ್ಲಿಗೆ ಬರಬೇಕಲ್ವ? ಹೌದಮ್ಮ. ಶುಂಭನನ್ನು ವಿವಾಹವಾಗಬೇಕು ಅಲ್ವಾ? ಈಗ ವಿವಾಹವಾಗಿ ನಾನು ಏನು ಮಾಡಬೇಕು? ನಮಗೆಲ್ಲರಿಗೂ ತಾಯಿಯಾಗಿ ನಮ್ಮ ದುರ್ಬುದ್ಧಿಗಳನ್ನು ದೂರ ಮಾಡಿ ಸದ್ಬುದ್ಧಿಗಳನ್ನು ಕರುಣಿಸಬೇಕೆಂಬುದಾಗಿ ಪ್ರಾರ್ಥನೆ ತಾಯಿ. ಅಥವಾ ಸಂಸಾರವನ್ನು ಸಾಗಿಸಬೇಕು ಅಂತ ಹೇಳ್ತೀಯ ಅಲ್ವಾ? ಈಗ ಸಂಸಾರವನ್ನು ನಾನು ಹೇಗೆ ಸಾಗಿಸಬೇಕು? ಏನು ಕಷ್ಟ ತಾಯಿ? ಅಳ್ತಾ ಸಾಗಿಸಬೇಕೋ ಅಮ್ಮ? ಅಥವಾ ಸಂತೋಷದಿಂದ ನಗ್ತಾ ಸಾಗಿಸಬೇಕೋ? ಅಮ್ಮ, ನನ್ನಲ್ಲಿ ಕುಹಕದ ಮಾತನ್ನ ಆಡುತ್ತಾ ಇದ್ದೀರಿ ತಾಯಿ. ಅಲ್ಲ, ವಾಸ್ತವವೇ ಇದು. ಬಂದ ಮೇಲೆ ಸಂತೋಷದ ಸಂಸಾರವನ್ನು ಸಾಗಿಸಬೇಕು. ಸಂತೋಷದ ಸಂಸಾರ ಅಂದರೆ ಸದಾ ನಗುತ್ತಾ ಇರಬೇಕು. ನನ್ನ ಒಂದು ನಗುವಿನಿಂದ ನೀನು ಹೀಗೆ ಭಾಗ್ಯನಾಗಿ ಕೆಳಗೆ ಬಿದ್ದಿದ್ದಿ. ಇನ್ನು ನಾನು ಅಲ್ಲಿ ಬಂದು ನಗತಾ ನಗತಾ ಸಂಸಾರ ಮಾಡಿದರೆ ನಿನ್ನ ರಾಜ್ಯ ಉಳಿತದ ತಾಯೇ? ನೀವು ಹಾಗೇ ನುಡಿಯುವುದಾದರೆ ಈ ಕದಂಬ ಕಾಂತಾರದ ವಾತಾವರಣವನ್ನೊಮ್ಮೆ ನೋಡಿ ತಾಯೇ. ಯಾವ ಪ್ರಾಣಿಯಲ್ಲಾಗಲಿ ಯಾವ ಪಕ್ಷಿಯಲ್ಲಾಗಲಿ ಒಂದು ಬಿಂದು ಕಣ್ಣೀರು ಸುರಿದುದನ್ನು ನಾನು ನೋಡಲಿಲ್ಲ ತಾಯೇ. ಕಣ್ಣೀರೆಂಬುದೇ ಇಲ್ಲಿ ಇಲ್ಲವೇ ಇಲ್ಲ. ಇಲ್ಲ. ಹಾಗಿದ್ರೆ ಎಲ್ಲಿ ನಿಮ್ಮಂಥವರು ಇರುತ್ತಾರೋ ಅಲ್ಲಿ ದುಃಖಕ್ಕೆ ಕಾರಣ ಇಲ್ಲ ಎಂಬುದನ್ನು ನಾನು ತಿಳಿದುಕೊಂಡೆ. ಅಮ್ಮ, ಕರುಣಾ ದೃಷ್ಟಿಯಿಂದ ದುಃಖವನ್ನು ದೂರ ಮಾಡುವುದಕ್ಕಾಗಿ ಶೋಣಿತಾಪುರಕ್ಕೆ ಬನ್ನಿ ತಾಯೇ. ಅಯ್ಯ, ಕೇಳುದ
ಅಯ್ಯ ದಾನವ, ಅಮ್ಮ, ನಿನ್ನ ಶುಂಭನ ಬಗ್ಗೆ ಎಲ್ಲ ಮಾತುಗಳನ್ನು ಹೇಳಿದಿ. 3 ಲೋಕದಲ್ಲಿರುವ ಸಮಸ್ತ ಸುವಸ್ತುಗಳು ಅವನಲ್ಲಿ ಉಂಟು ಎಂಬುದಾಗಿ ಕೂಡ ಹೇಳಿದ್ದಿ. ಆದರೆ ಇನ್ನು ಪಡೆಯಬೇಕೆನ್ನುವ ಹಂಬಲ ಮಾತ್ರ ಅವನಲ್ಲಿ ಮುಗಿದಿಲ್ಲ. ಈಗ ಎಲ್ಲ ಸುವಸ್ತುಗಳನ್ನು ತೆಗೆದುಕೊಂಡಾಯಿತು. ಈಗ ನನ್ನನ್ನು ನೋಡಿದ ಮೇಲೆ ನನ್ನನ್ನು ಪಡೆಯಬೇಕು ಎಂಬ ಹಂಬಲ ಅವನಲ್ಲಿ ಉಂಟಾಗಿದೆ. ಏನು ಮಾಡೋಣ ಹೇಳು? ನನ್ನಲ್ಲೊಂದು ಛಲ ಉಂಟು, ನನ್ನಲ್ಲೊಂದು ಪ್ರತಿಜ್ಞೆಯೂ ಉಂಟು. ಏನಮ್ಮ? ಯಾರು ನನ್ನನ್ನು ಶಸ್ತ್ರಸಹಿತವಾಗಿ ಕಾಳಗದಲ್ಲಿ ಸೋಲಿಸ್ತಾರೋ ಅವರನ್ನೇ ಮದುವೆಯಾಗುವ ನನ್ನ ಒಂದು ಶಪಥ ಇದ್ದ ಕಾರಣ ಹಾಗೆ ಸುಮ್ಮನೆ ನಾನು ಬರುವ ಹಾಗೂ ಇಲ್ಲ, ಅವನಿಗೆ ಒಲಿಯುವ ಹಾಗೂ ಇಲ್ಲ. ನೀನು ಅವನಲ್ಲಿ ಹೇಳಬೇಕಾದಿಷ್ಟೇ, ಎಷ್ಟು ಯಾವೆಲ್ಲ ಸುವಸ್ತುಗಳನ್ನು ಅವನು ಬಲಪೂರ್ವಕವಾಗಿ ಪಡೆದಿದ್ದಾನೋ ಆ ವಸ್ತುಗಳ ಹಾಗೆ ನನ್ನನ್ನು ಬಲಯುತವಾಗಿ ವಶಪಡಿಸಿಕೊಳ್ಳಿ, ಆಗ ನಾನು ನಾನಾಗಿಯೇ ಅವನಲ್ಲಿಗೆ ಬರ್ತೇನೆ. ನೀನು ಸಾರುವಂಥ ಸಂದೇಶ ಇಷ್ಟೇ. ಒಂದು ವೇಳೆ ನಿನ್ನ ಮಾತಿಂದ ಅವನು ಬದಲಾಗಿ ಬರ್ತಾನೋ ಅವನನ್ನು ರಕ್ಷಿಸ್ತೇನೆ. ಕಾಳಗವೇ ಬೇಕು ಅಂತ ನನ್ನನ್ನು ಬಯಸಿ ಬರ್ತಾನೋ ಅವನಿಗೆ ಬೇಕಾದ ಗತಿಯನ್ನು ಕಾಣಿಸ್ತೇನೆ. ಈ ಮಾತನ್ನು ನೀನು ನನ್ನ ಮಾತಾಗಿ ಹೇಳಬೇಕು. ನನ್ನ ದೂತನಾಗಿ ನೀನು ಇದನ್ನು ಹೇಳ್ತೀಯ ಅಂತ ಆದರೆ ಮುಂದಿನ ಕೆಲಸ ಎಲ್ಲ ನಾನು ಮಾಡ್ತೇನೆ. ನೀನು ಎಲ್ಲವನ್ನು ಅರ್ಥೈಸಿಕೊಂಡಿದ್ದೀ ಎಂಬ ಕಾರಣದಿಂದ ನಿನ್ನಲ್ಲಿ ಹೇಳುದು. ಅಮ್ಮ, ಶಿಕ್ಷೆಗೂ ಮತ್ತೆ ರಕ್ಷೆಗೂ ಕಾರಣಕರ್ತಳು ನೀನು ಎಂಬುದು ಈಗ ಮನದಟ್ಟಾಯಿತು ತಾಯಿ. ನಿಮ್ಮಿ ಇಷ್ಟವನ್ನು ನನ್ನೊಡೆಯನಾದಂತಹ ಶುಂಭನಿಗೆ ನಾನು ಹೋಗಿ ವಿವರಿಸುತ್ತೇನೆ. ಹೋಗಿ ಬಾ. ಅಮ್ಮ, ಒಂದು ವಿಜ್ಞಾಪನೆ ಉಂಟು ನನ್ನ. ಏನು? ತಿಳಿದೋ ತಿಳಿಯದೆಯೋ ಮಾನವರು ನಾವು ಅಥವಾ ದಾನವರೇ ಇರಲಿ, ಒಂದು ತಿಳಿದರೆ 9 ತಿಳಿಯದವರು. ಹಾಗಾಗಿ ಏನಿದ್ರೂ ನನ್ನಿಂದ ಅಪರಾಧ ಆಗಿದ್ರೆ, ನಾನೇನಾದರೂ ತಪ್ಪು ನುಡಿಯನ್ನು ನುಡಿದುದಿದ್ರೆ ಅದನ್ನು ಮನ್ನಿಸಿ ನನ್ನನ್ನು ರಕ್ಷಿಸಬೇಕು ಎಂಬುದಾಗಿ ಬೇಡುತ್ತಾ ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕರಿಸಿ ನಾನು ಹೊರಡುತ್ತೇನೆ ತಾಯಿ, ಹೊರಡುತ್ತೇನೆ. ಆಗಲಿ ಆಗ. ಧಿಕ್ಕರಿಸಿದಳೆ ನೀತಿಗಳ ದುರುಳ ಎಂಬುದಾಗಿ ನಾನು ಕರೆಯುತ್ತೇನೆ. ತನ್ನದಾದಂತಹ ಯೋಗ್ಯತೆಯನ್ನು ತಿಳಿಯದಂತಹ ಒಬ್ಬಳು ನಾರೀಮಣಿ ಈ ರೀತಿಯಾಗಿ ವ್ಯವಹರಿಸ್ತಾಳೆಂತಾದರೆ ಸಂಧಾನದ ಮೂಲಕವಾಗಿ ಸಂಗ್ರಾಮವನ್ನೇ ಬಯಸಿದ್ದಾಳೆ ಅನ್ನುವುದಂತೂ ದಿಟವೇ ಹೌದು. ಹಾಗಾಗಿ ತಡ ಮಾಡುವುದಲ್ಲ ಇದ್ದಾನಲ್ಲ ನಮ್ಮವನೇ ತುಬ್ರಾಕ್ಷ ಬಾಬಾ.
ಒಡೆಯ ಶುಂಭಾಕ್ಯ ಧೂಮ್ರಾಕ್ಷ ಸಭೆಗೆ ಬರಲಿ ಎಂಬ ದೀರ್ಘವಾದಂತಹ ಧ್ವನಿಯನ್ನು ಕೇಳಿದ ಓಡೋಡಿಕೊಂಡು ಬಂದಿದ್ದೇನೆ. ಒಳ್ಳೆಯದು. ನಮ್ಮ ಸೇನಾಧ್ಯಕ್ಷನಾಗಿ ನನ್ನನ್ನು ನೇಮಿಸಿದ ಮೇಲೆ ನನ್ನ ಸೇನೆ ಎಲ್ಲಿ ಹೊರಡಬೇಕು, ಏನು ಕಾರ್ಯ, ಏನು ಮುಂದೆ ಹೇಳಿ ಹೇಳಿ. ಅಂತರದಲ್ಲಿ ಕನ್ಯೆಯಾದಂತಹ ಒಬ್ಬಳು ಯುವತಿ ತನ್ನದಾದಂತಹ ಶಕ್ತಿಯಿಂದಲೋ ಏನು ಮೂಲವೇ ಕಾಣದಂತಹ ಸರಬಳಿಯಲ್ಲಿ ತುಗುಯ್ಯಾಲೆಯನ್ನು ರಚಿಸಿ ಆಡುತ್ತಾ ಇದ್ದಾಳಂತೆ. ಅಂತಹ ತರುಣಿಯನ್ನು ಎಡೆ ಮುರಿ ಗಟ್ಟಿ ಎಳೆದೈದು ನನ್ನ ಬಳಿಗೆ ಈ ವಿಚಾರಕ್ಕಾಗಿ ನನ್ನನ್ನು ಕಳಿಸಿದ್ದೇನೆ. ಅನುಮಾನ ಬೇಡ, ಅನುಮಾನ ಬೇಡ. ಮಹಾಪ್ರಭು, ಆಕೆ ಈ ಹೊತ್ತು ಈ ಕಡೆಗೆ ಬರಬೇಕು ಅಂತ ಇದ್ರೆ ದರನೆ ಎಳೆದು ತರಬೇಕು ಅಂತ ನೀವು ಹೇಳಿದ್ರೆ ಆಕೆ ದುರವನ್ನು ಬಯಸಿದ್ದಾಳೆ ಎಂಬುದಾಗಿ ಅರ್ಥ. ಸತ್ಯವೇ ಹೌದೌದು. ದುರಕ್ಕೆ ಹಿಂಜರಿಯದೆ ಆ ಕಡೆಯಲ್ಲಿ ಇದ್ದಾಳೆ ಎಂಬುದಾಗಿ ಅರ್ಥವಲ್ಲವೇ? ನಮ್ಮ ರಾಷ್ಟ್ರದ ಸೇನೆ ಅಂದ್ರೆ ಹೇಗಿರ್ಬೇಕು? ಅವಳು ಸಿಂಧೂರವನ್ನು ಇಟ್ಟಿದ್ದಲ್ಲ ಹಣೆಯಲ್ಲಿ ಅಂತ ಹೆಣ್ಣು, ಗೊತ್ತಾಯ್ತಲ್ಲ? ನಮ್ಮ ರಾಷ್ಟ್ರದ ಸೇನೆ ಆ ಕಡೆಗೆ ಹೋಗಿ ಆ ದುರುಳೆಯನ್ನು ಎಳಕೊಂಡು ಬರುವಾಗ ಆ ದುರುಳೆ ಆಗ್ಲಿ ನಿಂಗೆ ಅದು ಸರಿಯಾದ ರೀತಿಯಲ್ಲಿ ಸಬಲೆಯಾಗಿ ನಿನ್ನೊಟ್ಟಿಗೆ ಬರಬೇಕು ಅಂತ ಇದ್ರು ಕೂಡ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆ ಕಡೆಗೆ ತರುತ್ತೇನೆ. ಕಾನನ ಮಧ್ಯದಲ್ಲಿ ಇದ್ದುಕೊಂಡು ನೀನು ಹೊತ್ತು ನಮ್ಮೆಲ್ಲರಲ್ಲೇ ನಮ್ಮ ಶೋಣಿತಾ ಪಟ್ಟಣದ ಶುಂಭಾಕ್ಯರಲ್ಲಿ ದುರವನ್ನೇ ಬಯಸಿದ್ದಿ ಎಂಬುದಾಗಿ ಗೊತ್ತಾಗುತ್ತಾ ಇದೆ. ದುರ ನಿನಗೆ ಒಳ್ಳಿತಲ್ಲ, ಆದ ಕಾರಣ ಹೇಳುತ್ತಾ ಇದ್ದೇನೆ. ಒಳ್ಳೆಯ ಮಾತಿನಿಂದ ಕರೀಲಿಕ್ಕೆ ಬಂದವ ಧೂಮ್ರಾಕ್ಷ. ನನ್ನ ಅಕ್ಕಿಗಳನ್ನು ನೋಡಿದ್ರೆ ನಿನಗೆ ಅರ್ಥ ಆಗಬಹುದು, ತಿಳಿತಲ್ಲ? ಹೌದು. ಎರಡೂ ಅಕ್ಕಿಗಳಿಂದ ಬೇಕು ಅಂತ ಹೇಳಿದ್ರೆ ಈ ಧೂಮ ಹೊರಗೆ ಧೂಮದಲ್ಲಿ ಮುಸುಕು ಹಾಕಿ ನಿನ್ನನ್ನು ಕರೆದೊಯ್ಯುವಾಗ ಯಾರು ತಡೀತಾರೆ ಅಂತ ನಾನು ನೋಡುತ್ತೇನೆ. ಬರುತ್ತೇನೆ ಬರುತ್ತೇನೆ ಎಲ್ಲ ದಾನವ
ದಾನವ, ಶುಂಭನ ಪಕ್ಷವನ್ನು ಹಿಡಿದು ಬಂದಿದ್ದಿ. ಆಗಲೇ ಶುಂಭನಿಗೆ ಹೇಳಬೇಕಾದ್ದನ್ನು ಅರುಹಿದವ ನಾನು. ಬದಲಾಗಿ ಅವನು ನಿನ್ನನ್ನು ಕಳಿಸಿದ್ದಾನೆ. ಏನು ಹೇಳ್ತಿ? ಧೂಮ್ರದಿಂದ ನನ್ನನ್ನು ಸುತ್ತುವರಿತಾನೆ ಅಂತ ಭಾವಿಸಿದ್ಯೋ? ಸುತ್ತುವರಿದ್ರೆ ಸೋಲುವವಳು ನಾನು ಅಂತ ಭಾವಿಸಿದ್ಯೋ? ಎಲ ದಾನವ, ನಿನ್ನಂಥ ಅನೇಕ ರಾಕ್ಷಸರನ್ನು ಕೊಂದು ಕೆಳಹಿದವಳು ನಾನು. ಯಾವ ನಿನ್ನ ಮಾಯೆಯು ನನ್ನಲ್ಲಿ ನಡಿಲಿಕ್ಕಿಲ್ಲ. ಹಾಗಾಗಿ ಹಿಡಿದ ಅಸ್ತ್ರವನ್ನು ಕೆಳಗಿಟ್ಟು ಶರಣಾದಿಯೋ ಸರಿ, ಇಲ್ಲವಾದರೆ ನಿನ್ನನ್ನು ಯಮನೆಡೆಗೆ ಕಳಿಸಬೇಕಾಗ್ತದೆ. ಎಚ್ಚರ ಎಚ್ಚರ. ನೀನು ಬರುವುದಿಲ್ಲ ಅಂತ ಹೇಳಿದ ಧೂಮ್ರಾಕ್ಷ ಮನೆ ಕೂತ್ಕೊಳ್ಳುವವನಲ್ಲ ಅಂತ ಗ್ರಹಿಸಿಕೋ. ನಿನಗೆ ಉಯ್ಯಾಲಲ್ಲ, ಪಲ್ಲಕ್ಕಿಯನ್ನು ತಂದ್ರು ಕೂಡ ನೀನು ಬರುವವಳು ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಗೊತ್ತಾಯ್ತಲ್ಲ? ಆದ ಕಾರಣ ಆಚೆ ಈಚೆ ಮುಂದೆ ಹಿಂದೆ ನೋಡುವುದಿಲ್ಲ. ನಿನ್ನ ಮುಡಿಗೆ ಕೈ ಹಾಕಿ ಎಳೆಯುತ್ತೆ ನೋಡು. ಧೂಮ್ರಲೋಚನೆಯನ್ನು ಸೃಷ್ಟಿಸಿದ್ದೇನೆ, ಇವನ ಹನನವನ್ನು ಮಾಡಿದ್ದೇನೆ. ಮುಂದೆ ಯಾರು ಬರ್ತಾರೋ ನೋಡ್ತಾ ಇರ್ತೇನೆ, ಇಲ್ಲೇ ತೂಗ್ತಾ ಇರ್ತೇನೆ. ಚಂಡಮಂಡಲ ಶಿರವ ಚೆಂಡಾಡಿದ ಆಶ್ಚರ್ಯ, ಪರಮಾಶ್ಚರ್ಯ. ಇದಲ್ಲವೇ ಶುಂಭನ ಈ ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ಘಟನೆ ಅಲ್ಲ. ನಾನು ತಿಳಿದುಕೊಂಡದ್ದಕ್ಕಿಂತಲೂ ಹೆಚ್ಚಿನದು ಆಗಿಯದೆ ಅನ್ನುವುದಂತೂ ನಿಜವೇ ಹೌದು. ಇಲ್ಲ ಅಂತಾದರೆ ಮಹಾಬಲಶಾಲಿಯಾದಂತಹ ಧೂಮ್ರಾಕ್ಷನನ್ನೇ ಆ ನಾರಿ ಇರುವಲ್ಲಿಗೆ ಕಳುಹಿಸಿದರೆ ಉರುಹಿದಳೆ ಧೂಮ್ರಾಕ್ಷನ. ಕೇವಲ ತನ್ನ ಕಣ್ಣಿನ ದೃಷ್ಟಿಯ ಮೂಲಕವಾಗಿ ಉರುಹಿದ್ದಾಳಂತೆ ಧೂಮ್ರಾಕ್ಷನನ್ನು. ಸತ್ತು ಹೋದ ಬಿಡಿ. ಆಮೇಲೆ ತಮ್ಮಂದಿರಾದಂತಹ ಮಹಾಪರಾಕ್ರಮಿಗಳೆಂದೆನಿಸಿಕೊಂಡಂತಹ ಚಂಡಮುಂಡರನ್ನು ಕಳುಹಿಸಿದೆ ಅವಳ ಬಳಿಗೆ. ಏನಾಯಿತು? ಇದೀಗ ಬಂದಂತಹ ವಾರ್ತೆ, ಚಂಡಮುಂಡರು ಅಳಿದು ಹೋದರಂತೆ. ಮಹಾಕಾಳಿಯಾಗಿ ಚಂಡಮುಂಡರ ಶಿರವನ್ನು ಚೆಂಡನಾಡಿದಳಂತೆ ಆಕೆ ಎಂಬಂತಹ ವಿಚಾರವನ್ನು ದೂತರ ಮೂಲಕವಾಗಿ ತಿಳಿದುಕೊಂಡೆ. ಅಬ್ಬಬ್ಬ, ಏನನ್ನು ಕೇಳುತ್ತಾ ಇದ್ದೇನೆ. ಚಿರಂಜೀವಿ ಎಂದೆನಿಸಿಕೊಂಡಂತಹ ಯಾವ ಚಂಡಮುಂಡರು ತನ್ನದಾದಂತಹ ಜೀವನವನ್ನು ತನಗಾಗಿ ಮುಡುಪಾಗಿಟ್ಟುಕೊಂಡಂತಹ ಯಾವ ಚಂಡಮುಂಡರು ಈ ಕ್ಷಣದಲ್ಲಿ ಏಕಾಏಕಿ ನಾರಿಯೊಂದಿಗೆ ಸೆಣಸಾಡಿ ತನ್ನದಾದಂತಹ ಜೀವನವನ್ನೇ ಹತಾಶೆಗೊಳಿಸ್ತಾ ಇದ್ದಾರೆ ಅಂತ ಆದರೆ ಏನಿದರ ಅರ್ಥ? ಏನೇ ಇರಲಿ, ತಮ್ಮಂದಿರು ಹೋಗ್ಲಿ, ಸಚಿವನಾದಂತಹ ಧೂಮ್ರಾಕ್ಷನೇ ಮಡಿದು ಹೋಗ್ಲಿ,
ಹಾಗಂತ ನಾನು ಇಟ್ಟಂತಹ ನಿಲುಮೆಯನ್ನು ಬಿಟ್ಟುಕೊಡುವವನಲ್ಲ ಈ ಶುಂಭ. ಮುಂದಡಿ ಇಟ್ಟಂತಹ ಯಾವ ಕಾಲುಂಟು ಅದನ್ನು ಹಿಂದಡಿ ಇಡುವವನಲ್ಲ. ಯಾವ ಕ್ಷಣದಲ್ಲಿ ಆ ನಾರಿಯನ್ನು ಬಯಸ್ತೇನೆ ಎಂಬುದಾಗಿ ನಾ ಬಯಸಿದ್ದೇನೋ ತನ್ನ ಮನದಲ್ಲಿ, ಆ ನಾರಿಯನ್ನು ಬಯಸಿಯೇ ಸಿದ್ಧ ಎಂಬುದಾಗಿ ಪಣತೊಟ್ಟವ ಈ ಶುಂಭನಿದ್ದಾನೆ. ಹಾಗಾಗಿ ತಡ ಮಾಡುವುದಲ್ಲ, ಸೇನೆ ಇನ್ನೂ ಉಂಟು ನನ್ನಲ್ಲಿ. ಸೇನೆಯನ್ನೊಡಮೂಡಿಕೊಂಡು ನಾನೇ ತೆರಳುತ್ತೇನೆ. ಒಡೆಯ, ಯಾರು? ಬ್ರಹ್ಮಾಂಡವೇ ಬಿರಿದು ಹೋಗುವ ಹಾಗೆ ರಕ್ತಬೀಜ. ಹೌದು. ಮೊದಲಿಗೆ ಪಾದಗಳಿಗೆ ಬಣಿದಿದ್ದೇನೆ. ಒಳ್ಳೆಯದಾಗಲಿ, ಎದ್ದೇಳು. ನಿಮ್ಮ ತಂಗಿಯಾದಂಥ ಕಲಾವತಿಯ ಕುಮಾರನಾದಂಥ ವಿರೂಪಾಕ್ಷ ಮಾಡುವಂಥ ಪ್ರಣಾಮಗಳು. ಎಲ್ಲಿಯೋ ಇದ್ದವ ನಾನು, ನನ್ನನ್ನು ತಂದು ಈ ಮಟ್ಟಕ್ಕೆ ಬೆಳೆಸಿದವರು ನೀವು. ಅಂತಹ ನಿಮ್ಮ ಎದುರಿನಲ್ಲಿ ಈ ಹೊತ್ತು ನಾನು ತಲೆ ಎತ್ತಿ ನಿಂತಿದ್ದೇನೆ ಎಂಬುದಾಗಿದ್ರೆ ಅದು ನಿಮ್ಮ ಕೃಪಾ ಕಟಾಕ್ಷ. ಹಾಗಿರುವಾಗ ನೀವೇ ಈ ಹೊತ್ತಿನಲ್ಲಿ ಈ ರೀತಿಯಾಗಿ ಹೊರಟಿದ್ದೀರಿ ಎಂಬುದನ್ನು ಆಲೋಚಿಸುವಾಗಲೇ 3 ಲೋಕವೂ ಭಯಭೀತವಾಗಿದೆ. ಹಾಗಾದರೆ ಧನುಜ ಸೇನೆಯನ್ನು ಕೂಡಿಕೊಂಡು ಗುರುತರವಾದಂಥ ಕಾರ್ಯವೊಂದನ್ನು ಇಂದು ಸಾಧಿಸುತ್ತೇನೆ ಎಂಬ ಹಾಗೆ ಹೊರಟಿದ್ದೀರಲ್ಲ. ಯಾವ ಕಡೆ ಹೊರಟಿದ್ದೀರಿ ಎಂಬ ಹಾಗೆ ಅಪಶಕುನ ಅಂತಲ್ಲ, ವಿಚಾರ ನನಗೆ ತಿಳಿದಿದ್ದೇನೆ. ಆದರೆ ಹೊರಡುವ ಮೊದಲು ನಿಮ್ಮನ್ನು ತಡೆಯುತ್ತೇನೆ ಅಂತಲ್ಲ, 1-2 ಭಿನ್ನಹಗಳನ್ನು ಅರಿಕೆ ಮಾಡುವುದಕ್ಕೆ ಅವಕಾಶವನ್ನು ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ. ಶುಂಭಾಸುರನ ಮುಂದೆ ರಕ್ತಬೀಜನ ಅರಿಕೆಗಳು. ಹೌದು, ಕೇಳೋಣ ಏನದು. ಓ ಧನುಜೇಶ ಕೇಳನ್ನ ಮಾತು ಮನದಲ್ಲಿ ವ್ಯರ್ಥ. ಯಾತಕ್ಕಿನಿತು ಭ್ರಮೆಯಾದೆ ಧನುಜಾನ್ವಯವನ್ನೆಲ್ಲವನ್ನೂ ಕಟ್ಟಿಕೊಂಡು ಅದಕ್ಕೊಂದು ನೆಲೆಯನ್ನು ಒದಗಿಸಿದಂಥ ಧನುಜೇಶ ನೀವು. ಇದು 14 ಲೋಕವೂ ಒಪ್ಪಿಕೊಂಡದ್ದು. ಅಂತಹ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ರಣಭೀಕರವಾದಂಥ ಗರ್ಜನೆಯನ್ನು ಮಾಡುತ್ತಾ ನಮ್ಮದಾದಂಥ ಕೋಟಿ 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 ಸಂಖ್ಯೆಯ ರಕ್ಕಸ ಪಡೆಯನ್ನೆಲ್ಲ ಸೇರಿಸಿಕೊಂಡು ಸಾಧಿಸುತ್ತೇನೆ, ನಾನು ಸಾಧನೆಯನ್ನು ಮಾಡದ ಹೊರತು ಹಿಂತಿರುಗುವುದಿಲ್ಲ ಎಂಬ ಹಾಗೆ ಭೀಕರವಾದಂಥ ಪ್ರತಿಜ್ಞೆಯನ್ನು ಗೈಯುತ್ತಾ ಮುಂದುವರಿತಾ ಇದ್ದೀರಲ್ಲ ಸ್ವಾಮಿ.
ನಿಮ್ಮ ಉತ್ಪನ್ನವನ್ನು ಉಂಡು ಬೆಳೆದಂತಹ ನಾನು ನಿಮ್ಮದ್ದಾದಂತಹ ಈ ಸ್ಥಿತಿಯನ್ನು ಕಂಡು ಒಮ್ಮೆಗೆ ಖೇದಗೊಂಡವನೂ ಹೌದು, ಮರುಕಪಟ್ಟವನೂ ಹೌದು. ಯಾಕೋ? ನಮ್ಮದ್ದಾದಂಥ ರಕ್ಕಸಾನ್ವಯದಲ್ಲಿ ಇನ್ನೂ ಬಲಗಳಿಗೆ ಕೊರತೆ ಇದೆಯೇ ಹೇಳಿ? ಆದರೆ ತಾನೇ ಹೋಗುತ್ತೇನೆ ಎಂಬ ಹಾಗೆ ಒಂದು ಹೊರಟಿದ್ದೀರಿ. ಹಾಗಾದರೆ ಇದೇ ನಿರ್ಣಾಯಕ ಎಂಬ ಹಾಗೆ ನೀವು ತೀರ್ಮಾನಿಸಿದ ಹಾಗಿದೆ. ಹೌದು, ನಿಮ್ಮದ್ದಾದಂಥ ತೀರ್ಮಾನ ಅದು ಸರಿಯಾಗಿಯೇ ಇದೆ ಎಂಬುದು ನನ್ನ ಅನಿಸಿಕೆಯೂ ಹೌದು. ಯಾಕಂದರೆ ನೀವು ಹೊರಟಂಥ ಕಾರ್ಯ ಆ ರೀತಿಯ ಆಗಿರುವಂಥದ್ದು. ಆದ್ದರಿಂದ ಕೇಳಿದ್ದು ಒಂದೆರಡು ನನ್ನ ಮನದಾಳದ ಮಾತುಗಳನ್ನು ಆಡುವುದಕ್ಕೆ ಒಂದು ಅವಕಾಶ ಬೇಕು ಎಂಬ ಹಾಗೆ ಕೊಟ್ಟಿದ್ದೇನಲ್ಲ. ಆದ್ದರಿಂದಲೇ ಮಾತಿಗಳಿಸಿದ್ದು. ಸರಿ, ಅದಕ್ಕಾಗಿಯೇ ಧನುಜೇಶ ಕೇಳೆನ್ನ ಮಾತು. ನೀನಿನಿತು ಭ್ರಮೆಯಾಂತೆ ಯಾಕೆ ವ್ಯರ್ಥವಾಗಿ ಭ್ರಮೆಗೊಳಗಾಗಿದ್ದಿ. ಓಹೋ, ಹೌದು. ನಮ್ಮವರೇ ಆದಂಥ ಚಂಡಮುಂಡರು ತಂದಂತಹ ವಾರ್ತೆಯನ್ನು ಕೇಳಿದ ಆ ಕಾಲಕ್ಕೆ ನೀನಲ್ಲಿ ಭ್ರಮಾಧೀನನಾಗಿದ್ದಿ. ಅವರು ಏನು ಹೇಳಿದ್ದು? ತರಣಿಯೋರ್ವಳು ಕದಂಬವನದಲ್ಲಿದ್ದಾಳೆ. ಆಲೋಚನೆ ಮಾಡಬೇಕಿತ್ತು ನೀವು. ಈ ಹೊತ್ತಿನಲ್ಲಿ ಕದಂಬವನ ಏನು ಅಂತ ಹೇಳಿದ್ರೆ ಯಾರಿಗೂ ಪ್ರವೇಶ ಮಾಡಬಹುದಾದಂಥ ವನ ಆಗಿದೆ. ಆದರೆ ಈ ಸನ್ನಿವೇಶಕ್ಕಿಂತ ಮೊದಲು ಪಟುಭಟರಾದಂಥ ರಣಭೀಕರವಾದಂಥ ರಣಭಯಂಕರರಾದಂಥ ನಮ್ಮನ್ನು ಹೊರತು ಬೇರೆ ಯಾರಾದರೂ ಆ ಕದಳಿ ವನವನ್ನು ಕದಂಬ ವನವನ್ನು ಹೋಗುವುದಕ್ಕೆ ಸಾಧ್ಯ ಇತ್ತೇ ಹೇಳಿ? ನಾವಾದರೂ ಕೂಡ ಒಬ್ಬಂಟಿಗರಾಗಿ ತಿರುಗಾಡುವುದಕ್ಕೆ ಹೆದರುವಂತಹ ಆ ಕಾಂತಾರ, ಘೋರ ಕಾಂತಾರ ಅದು. ಅಂತಹ ಕಾಂತಾರದಲ್ಲಿ ಒಬ್ಬಾಕೆ ಹೆಣ್ಣು ಉಯ್ಯಾಲೆಯಾಡ್ತಾ ಇದ್ದಾಳೆ ಎಂಬ ಹಾಗೆ ಚಂಡಮುಂಡರು ಹೇಳ್ತಾರಂತಾದರೆ ಚಂಡಮುಂಡರು ಹೇಳಿದ್ದು ಸುಳ್ಳು ಅನೃತವೋ ಎಂಬ ಹಾಗೆ ಹೇಳುವುದಲ್ಲ ನಾನು. ಅವರು ಹೇಳಿದ್ದು ವಾಸ್ತವವೇ ಹೌದು. ಆದರೆ ಅಂತಹ ಘೋರವಾದಂಥ ಕಾನನದಲ್ಲಿ ಒಬ್ಬಾಕೆ ಹೆಣ್ಣು ಈ ರೀತಿಯಾಗಿ ಇದ್ದಾಳೆ ಅಂತ ಆದರೆ ಅವಳು ಆ ಸ್ಥಿತಿಯನ್ನು ನಾವು ಗ್ರಹಿಸಬೇಕಾದದ್ದು ಅಥವಾ ಅಲ್ಲಿಯ ವಸ್ತುಸ್ಥಿತಿ ಏನು ಎಂಬುದನ್ನು ವಿಮರ್ಶೆ ಮಾಡಬೇಕಾದಲ್ಲಿ ನಿಮಗಿದ್ದಂಥ ಕರ್ತವ್ಯ. ಆದರೆ ನೀವೇನು ಮಾಡಿದಿರಿ? ಬ್ರಹ್ಮಚಾರಿಗಳಾದಂಥ ಚಂಡಮುಂಡರು ಹೇಳಿದ ಮಾತುಗಳನ್ನು ನೀವು ಕೇಳಿದಿರಿ. ಯಾವತ್ತು ಹೆಣ್ಣಿನ ಸೌಂದರ್ಯಕ್ಕೆ ಮಾರು ಹೋಗದಂಥ ಚಂಡಮುಂಡರು ಒಬ್ಬಾಕೆ ಹೆಣ್ಣಿನ ಸೌಂದರ್ಯಕ್ಕೆ ಮಾರು ಹೋಗಿ ಇವಳು ನಮ್ಮ ಜನನಿಯಾಗಬಹುದು ಅಥವಾ ನಮ್ಮ ರಾಣಿಯಾಗಬಹುದು ಎಂಬ ಹಾಗೆ ತರ್ಕಿಸಿದ್ರು ಅಂತಾದರೆ ಅವಳು ಹಾಕಿದಂಥ ಬೀಸಿದ ಬಲೆ ಹೇಗಿರ್ಬೋದು ಅಥವಾ ಮಾಯೆ ಹೇಗಿರ್ಬೋದು ಎಂಬುದನ್ನು ನೀವು ಅರಿತುಕೊಳ್ಬಹುದಾಗಿತ್ತು. ಬೇಡ, ಅವರ ಮಾತಿನಲ್ಲಿ ಒರಟು ಮಾತುಗಳು, ಅವರ ಸ್ವಭಾವವೇ ಒರಟುತನ. ಬಲಾನ್ವಿತರಾದಂಥ ಅವರು ಆ ದಾಷ್ಟ್ಯವನ್ನೇ ಮೆರೆಯುವವರು. ಅಂಥವರ ಬಾಯಿಂದ ಒಳ್ಳೆಯ ಮಾತುಗಳು ಬರುವುದಕ್ಕಿಲ್ಲ ಅಥವಾ ಸುಮಧುರವಾದಂಥ ಮಾತುಗಳು ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಾಜ್ಞನಾದಂತಹ ನಮಗೆಲ್ಲರಿಗೂ ಹಿರಿಯನಾಗಿದ್ದಂತಹ ಒಂದೊಮ್ಮೆಗೆ ನಮ್ಮದಾದಂಥ ಈ ರಕ್ಕಸಾನ್ವಯವನ್ನು ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಹೆಗಲಿಗೆ ಹೆಗಲು ಕೊಟ್ಟು ಮಾರ್ಗದರ್ಶನ ಮಾಡಿದಂಥ ಸುಗ್ರೀವನಿದ್ದ. ಸುಗ್ರೀವ ಹೇಳಿದ ಮಾತುಗಳನ್ನು ನೀವು ಅರ್ಥೈಸಿಕೊಳ್ಬೇಕಾಗಿತ್ತು. ಆಗಲೂ ನಿಮಗೆ ಸಂಶಯ ಬರಲಿಲ್ಲ. ಸುಗ್ರೀವನ ಮಾತು ನಿಮಗೆ ರುಚಿಸಲೇ ಇಲ್ಲ. ಯಾಕೆ? ನೀವು ಆಗಲೇ ಅಲ್ಲಿದ್ದಂತಹ ಮಾಯೆಗೆ ಸಿಲುಕಿಯಾಗಿದೆ. ಆದ ಕಾರಣ ಮನದಲ್ಲಿ ಭ್ರಮೆಯಾಂತೆ ನೀನು ವ್ಯರ್ಥ. ದುಷ್ಟರನ್ನು ಹನಿಯುವುದಕ್ಕಾಗಿ ಇದೊಂದು ವ್ಯವಸ್ಥಿತವಾದಂಥ ಒಂದು ಸಂಚು ನಡೆದಿದೆ ಎಂಬುದನ್ನು ಅರಿಯಬೇಕಾಗಿತ್ತು. ಚಂಡಮುಂಡರು ಹೇಳಿದ್ದಾರೆ ಸುಂದರವಾದ ಹೆಣ್ಣು ಎಂಬ ಹಾಗೆ. ಆದರೆ ನೀನು ಕೂಡ ಅದನ್ನೇ ತರ್ಕಿಸಿದೆಯಲ್ವೇ? ನಿಜವಾಗಿಯೂ ಆಕೆ ಹೆಣ್ಣು ಹೌದೇ? ತರುಣಿಯೇ ಅವಳು. ಅಲ್ಲ ಅಲ್ಲ ಆದಿಮಾಯೇ ಆದಿಮಾಯೇ ಆ
ಧರೆಗೆ ಬಂದಿರ್ಬಳು ದೊರೆಯೇ ಧರೆಗೆ ಬಂದಿರ್ಬಳು ದೊರೆಯೇ ವ್ಯರ್ಥ ತರುಣಿಯೆಂದೆನುತ ಭ್ರಮಿಸುವುದು ನೀ ಸರಿಯೇ ತರುಣಿಯೆಂದೆನುತ ಭ್ರಮಿಸುವುದು ನೀ ಸರಿಯೇ 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 ಆದಿಮಾಯೇ ಕರುಣಿ ಅಲ್ಲ ಆದಿಮಾಯೇ ತಿಲಕ, ರತ್ನಬೀಜ ಕೇವಲ ಹೆಣ್ಣೊಬ್ಬಳಲ್ಲಿದ್ದಾಳೆ. ಅವಳು ನಾನು ವರಿಸತಕ್ಕವಳು. ಆದ್ದರಿಂದ ನನ್ನ ಬಲವನ್ನು ಪ್ರಯೋಗಿಸಿ ಆದರೂ ಆಕೆಯನ್ನು ನಾನು ವಶೀಕರಿಸಿಕೊಳ್ಳುತ್ತೇನೆ ಎಂಬ ಹಾಗೆ ಹೊರಟದ್ದಲ್ವೇ ಸ್ವಾಮಿ? ನಮ್ಮನ್ನೆಲ್ಲ ಕೇಳುವವರು ನೀವು. ನಾವು ತಪ್ಪಿದಾಗ ತಿದ್ದಿ ನಮ್ಮನ್ನು ಮುನ್ನಡೆಸಬೇಕಾಗಿದ್ದವರು. ನೀವೇ ತಪ್ಪು ಹೆಜ್ಜೆಯನ್ನಿಟ್ಟಿರಿ ಅಂತಾದರೆ ಮತ್ತೆ ನಿಮ್ಮನ್ನು ತಿದ್ದುವವರು ಯಾರು ಹೇಳಿ? ಆದರೂ ಮಾವನೆಂಬಂತಹ ಗೌರವವನ್ನಿಟ್ಟುಕೊಂಡು ಅಳಿಯನೆಂಬಂತಹ ಸಲುಗೆಯಿಂದ ಹೇಳ್ತಾ ಇದ್ದೇನೆ, ತರುಣಿಯಲ್ಲವಳ ಆದಿಮಾಯೆ. ಹೌದೇ? ಹೌದು. ಹೇಗೆ? ಯಾಕಂತ ಹೇಳಿದ್ರೆ ಚಂಡಮುಂಡರು ವರ್ಣಿಸಿದ ಹಾಗೆ ಅಥವಾ ಸುಗ್ರೀವ ಹೇಳಿದಂಥ ಮಾತನ್ನೇ ಹಿಡಿದು ಮಾತಾಡುವುದು ಹೌದು ಅಂತಾದರೆ, ಯಾವನೇ ಪುರುಷನಾಗಲಿ ಅಥವಾ ಒಂದು ತರುಣಿಯಾಗಲಿ, ಸ್ತ್ರೀಯಾಗಲಿ, ಅಥವಾ ಈ ಭೂಲೋಕದಲ್ಲಿ ಹುಟ್ಟಿದಂಥ ಬ್ರಹ್ಮಸೃಷ್ಟಿಯಲ್ಲಿರುವಂಥ ಆ ಜೀವಕೋಟಿಗಳಾಗಲಿ, ಅದಕ್ಕೆ ಒಂದು ನೆಲದ ಆಧಾರ ಇರಬೇಕು, ಅಥವಾ ಆಕಾಶದ ಆಧಾರ ಇರಬೇಕು, ಅಥವಾ ಗಾಳಿ ಇರಬೇಕು, ಅಥವಾ ನೀರು ಇರಬೇಕು. ಅರ್ಥಾತ್ ಪಂಚಭೂತಗಳಲ್ಲಿ ಯಾವುದಾದರೂ ಒಂದನ್ನು ಆಧರಿಸಿಕೊಂಡಿರಬೇಕು. ಆದರೆ ಉಯ್ಯಾಲೆಯನ್ನಾಡುತ್ತಾ ಇದ್ದಾಳೆ, ಎಲ್ಲರನ್ನೂ ಮೋಹಿಸುವಂತಹ ರೂಪಾತಿಶಯವನ್ನು ಹೊಂದಿದ್ದಾಳೆ. ಆದರೆ ಅವಳು ತೂಗುತ್ತಿರುವಂತಹ ಉಯ್ಯಾಲೆಯು ಅದರ ಆದಿಯಲ್ಲಿ, ಅದರ ಕೊನೆಯಲ್ಲಿ ಎಂಬುದನ್ನು ಮನೋವೇಗಿಗಳಾದಂತಹ ಆ ಚಂಡಮುಂಡರಿಗೆ ಅರಿಯುವುದಕ್ಕಾಗಲಿಲ್ಲವಂತೆ. ಮೇಲಕ್ಕೆ ಏರಿದಷ್ಟು ಅದು ಅದರ ತುದಿ ಕಾಣದಾಗ್ತದೆ, ಪಾತಾಳಕ್ಕೆ ಇಳಿದಷ್ಟು ಪಾತಾಳವನ್ನು ಮೀರಿ ಅದರ ಕೊನೆ ಮತ್ತು ಮುಂದುವರಿತದೆ ಅಂತಾದರೆ ಹೇಗೆ, ಏನು? ಆದ್ದರಿಂದ ಅವಳ ನಿಮ್ಮಂಥ ಯಾವುದೇ ವರ್ಗಕ್ಕೆ ಸೇರಿದಂಥ ಸ್ತ್ರೀಯಲ್ಲ. ಆದ್ದರಿಂದ ಅವಳು ಆದಿಮಾಯೆಯೇ ಆಗಿದ್ದಾಳೆ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದಳು? ಹೌದು, ರಕ್ಕಸಾನ್ವಯವನ್ನು ಬೆಳೆಸಿದಂಥ ನಾವೆಲ್ಲರೂ ಮಾಡುವಂಥ ಮೊದಲನೇ ತಪ್ಪು ಏನು ಅಂತ ಹೇಳಿದ್ರೆ, ಭೂಮಂಡಲವನ್ನು ಜಯಿಸುವಂಥದ್ದು. ನಮಗೆ ಹಕ್ಕಿದೆ ಅದು, ಆದ್ದರಿಂದ ಅದನ್ನು ಸಾಧಿಸ್ತೇವೆ. ಯಾಕೆ? ನಾವು ಬಲಾನ್ವಿತರು. ಆಮೇಲೆ ಕೆಳಗಿನ ಲೋಕವನ್ನು ವಶೀಕರಿಸಿಕೊಳ್ತೇವೆ, ಅದಕ್ಕೂ ನಮಗೆ ಹಕ್ಕಿದೆ. ಯಾಕೆ? ನಮ್ಮವರು ಕೆಳಗಿದ್ದಾರೆ. ಆದರೆ ಸಾಧನೆಯ ಮೂಲಕವಾಗಿ ಪಡೆಯುವಂಥ ದೇವಲೋಕವನ್ನು ನಾವು ವಶೀಕರಿಸುವುದಕ್ಕೆ ಹೋಗುತ್ತೇವೆ. ನಮ್ಮಲ್ಲಿರುವಂಥ ಆ ಧೀಶಕ್ತಿಯಿಂದ ಅವರನ್ನೂ ಸೋಲಿಸ್ತೇವೆ. ಬಿಡೋಣ, ಅದನ್ನು ಸಾಧಿಸಿದವರು ಹಲವರಿದ್ದಾರೆ. ಆದರೆ ಲೋಕಕ್ಕೆ ಆಧಾರವಾಗಿರುವಂತಹ ಭೂಲೋಕದಲ್ಲಿ ಭೂಸುರರೆನಿಸಿಕೊಂಡಂಥ ಬ್ರಾಹ್ಮಣೋತ್ತಮರು ಮಾಡುವಂಥ ಯಜ್ಞಯಾಗಾದಿಗಳೇನುಂಟು ಅವುಗಳನ್ನು ನಿರ್ಬಂಧಿಸಿದ್ದೇವೆ ನಾವು. ಅಂದರೆ ನಿಮ್ಮ ಆಜ್ಞೆಯ ಮೂಲಕವಾಗಿ ನಾವೆಲ್ಲರೂ ಸೇರಿ ಅದನ್ನು ನಿರ್ಬಂಧಿಸಿದ್ದೇವೆ. ಆ ಮೂಲಕವಾಗಿ ಧರೆಯಲ್ಲಿರುವಂಥ ಧರ್ಮ ಏನುಂಟು, ಸುಧರ್ಮ ಏನುಂಟು ಅವುಗಳನ್ನು ಕೆಡಿಸುತ್ತಾ ಅಧರ್ಮವೇ ಮೇಲೆ ಮೀರುವಂತೆ ಮಾಡಿದ್ದೇವೆ. ಆ ಮೂಲಕವಾಗಿ ಸಜ್ಜನರೆನಿಸಿಕೊಂಡಂಥ, ಸದ್ಧರ್ಮಿಗಳೆಂತ ಸುಮನಸರೆನಿಸಿಕೊಂಡಂಥ ದೇವತೆಗಳ ಶಕ್ತಿ ಹೀನರಾಗುವ ಹಾಗೆ ಮಾಡಿದ್ದೇವೆ ನಾವು. ಆದ್ದರಿಂದ ಆ ದೇವತೆಗಳ ಮೊರೆಯನ್ನು ಕೇಳಿ
ನಮ್ಮ ರಕ್ಕಸಾನ್ವಯವನ್ನು ತರೆಯುವುದಕ್ಕಾಗಿ ಅವತರಿಸಿ ಬಂದವಳಿವಳು. ಆದ್ದರಿಂದಲೇ ನಮ್ಮಲ್ಲಿ ಅದೆಷ್ಟೋ ಸಂಖ್ಯೆಯ ಕೋಟಿ ಕೋಟಿ ಸಂಖ್ಯೆಯ ರಕ್ಕಸರು ಹೋಗಿ ಆಕೆಯನ್ನು ಯುದ್ಧಕ್ಕೆ ಆಹ್ವಾನಿಸಿದರು. ಆಕೆ ಹೇಳುವುದು ಒಂದೇ, ಶಸ್ತ್ರವನ್ನು ಹಿಡಿದು ನನ್ನನ್ನು ಯುದ್ಧದಲ್ಲಿ ಜಯಿಸುವವರು ಯಾರಿದ್ದಾರೆ ಅಂಥವರನ್ನು ಮಾತ್ರ ನಾನು ವಿವಾಹವಾಗುತ್ತೇನೆ. ಒಂದೊಮ್ಮಗೆ ಶಂಭುವೇ ಬರಲಿ, ನಾನು ಬೇರೆಯವರನ್ನು ವಿವಾಹವಾಗುವುದಿಲ್ಲ. ಒಟ್ಟಿನಲ್ಲಿ ನನ್ನಲ್ಲಿ ಕಾಳಗವನ್ನು ಕೊಡಬೇಕು ಎಂಬ ಹಾಗೆ. ಅದನ್ನು ಕೇಳಿ ಅಲ್ವ ನೀನು ಕಳಿಸಿದ್ದು. ಇದಕ್ಕೆ ಸಾಕ್ಷಿ ಬೇಕೇ ನಿನಗೆ? ಸಾಕ್ಷಿ ಬೇಕೇ? ನಮ್ಮಿಂದ ಹೋದಂತಹ ಧೂಮ್ರಾಕ್ಷ ಅಲ್ಪನೇ ಅಲ್ಪನೇ ಧೂಮ್ರಾಲೋಚನನೋ ವಿಧಿಗಂಜದಿಹಂತ ಭಟರು ದುರ್ಜಟಿಯೇ ಎದುರಾಗಿ ಬಂದು ನಿಂತರೂ ಕೂಡ ಎದೆಸೆಡೆಸಿ ನಿಂತ ಅವನನ್ನೂ ಹಿಮ್ಮೆಟ್ಟಿಸಬಲ್ಲದಂಥ ಸಾಮರ್ಥ್ಯ ಇರುವಂಥ ರಕ್ಕಸರು ಅವರೆಲ್ಲರೂ ಈ ಹೊತ್ತಿನಲ್ಲಿ ಪ್ರಜ್ವಲಿಸುತ್ತಿರುವಂಥ ಬೆಂಕಿಯ ಎದುರಿಗೆ ಅದರ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕಾಗಿ ಹೋದಂಥ ಪತಂಗಗಳ ಹಾಗೆ ಆ ಬೆಂಕಿಗೆ ಬಿದ್ದು ಸಾಯ್ತಾ ಇದ್ದಾರಲ್ಲ. ಯಾರಿಗಾಗಿ? ಯಾರಿಗಾಗಿ? ನಮಗಾಗಿ, ಅಂದರೆ ನಮ್ಮದಂಥ ರಕ್ಕಸಾನ್ವಯ ಉಳಿಸುವುದಕ್ಕಾಗಿ ಅಲ್ಲ, ನಿನಗಾಗಿ, ನಿನ್ನ ಮಾತಿಗೋಸ್ಕರವಾಗಿ. ಅವರೆಲ್ಲ ಸಾಮಾನ್ಯ ರಕ್ಕಸರು. ಆದರೆ ನಿನ್ನಿಂದ ಅಜ್ಜಪ್ತನಾಗಿ ಹೋದಂಥ ಧೂಮ್ರಲೋಚನ ತನ್ನ ಕಣ್ಣಿನಲ್ಲಿಯೇ ಬೆಂಕಿಯನ್ನು ಉಗುಳುತ್ತಾ ಎದುರಂತು ನಿಂತಹ ಎಂತಹ ಬಲಾನ್ವಿತ ಪಟುಪಟನಾಗಿದ್ದರೂ ಕೂಡ ಆತನ ಕಣ್ಣಿನಿಂದ ಹೊರಡುವಂಥ ಆ ಬೆಂಕಿಯುಕ್ತವಾದಂಥ ಹೊಗೆಯ ಮಾತ್ರದಿಂದಲೇ ಭಸ್ಮೀಭೂತವಾಗುವಂಥ ಸಾಮರ್ಥ್ಯ ಇರುವಂಥ ಧೂಮ್ರಾಕ್ಷ ಕೇವಲ ಹೆಣ್ಣೊಬ್ಬಳ ಹುಂಕಾರ ಮಾತ್ರದಿಂದ ಉರಿದು ಹೋಗುತ್ತಾನೆ. ಇನ್ನೊಬ್ಬರನ್ನು ಉರಿಸುತ್ತಾ ಇದ್ದವ ಈಗ ಉರಿದು ಹೋಗಿದ್ದಾನೆ ಅಲ್ವೇ? ಆಮೇಲೆ ತ್ರಿಜಗದಿ ವಧಿಸುವವರುಂಟೆ ಚಂಡಮುಂಡರನು. ಅವ್ರಿಗಿದ್ದ ವರವೇ ಹಾಗೆ. ಅಖಂಡವಾದ ಆ ಬ್ರಹ್ಮಚರ್ಯ ವ್ರತ ಏನುಂಟು ಅದು ನಿಮ್ಮಲ್ಲಿ ಎಲ್ಲಿಯವರೆಗೆ ಶಾಶ್ವತವಾಗಿ ಇರ್ತದೋ ಅಲ್ಲಿಯವರೆಗೆ ನಿಮಗೆ ಮರಣ ಇಲ್ಲ ಮಕ್ಕಳೇ ಎಂಬ ಹಾಗೆ ವಿಧಿಯೇ ಕೊಟ್ಟಂಥ ವರ. ಅಂತಹ ಚಂಡಮುಂಡರಲ್ಲಿಯೂ ಕೂಡ ತಮ್ಮ ಬ್ರಹ್ಮಚಾರಿತ್ಯಕ್ಕೆ ಭಂಗ ಬರುವ ಹಾಗೆ ಆಕೆ ವರ್ತಿಸಿದ್ದಾಳೆ ಅಂತಾದರೆ, ಯಾವಾಗ ಪ್ರಥಮ ನೋಟದಲ್ಲಿಯೇ ಆಕೆಯನ್ನು ಕಂಡು ಅವರು ಮೋಹಿತರಾಗಿದ್ದಾರೆ. ಆದರೆ ಆಮೇಲೆ ತಮಗೆ ತಮ್ಮದಂಥ ತಿಸ್ತಿಯ ನೆನಪಾಗಿ ಆಮೇಲೆ ನಿನಗಾಗಿ ತರುವುದಕ್ಕೆ ಹೊರಟದ್ದು. ಹಾಗಿರುವಾಗ ತಮ್ಮ ಬ್ರಹ್ಮಚರ್ಯಕ್ಕೆ ಕುತ್ತು ಬಂದಿದೆ ಎಂಬ ಗೊತ್ತಿದ್ದರೂ ಕೂಡ ನಿನಗಾಗಿ ಯುದ್ಧಕ್ಕೆ ಹೊರಟಿದ್ದಾರೆ. ಅಲ್ಲಿ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನೇರವಾಗಿ ನನಗೆ ಚಂಡಮುಂಡರನ್ನು ವಧಿಸುವುದಕ್ಕೆ ಆಗುವುದಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲೊಂದು ಪ್ರತಿಸೃಷ್ಟಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಆಕೆ ಹೊಂದಿದ್ದಾಳೆ. ಕಾಳಿಯಾಗಿ ಬಂದಿದ್ದಾಳೆ. ಕಾಳಿಯನ್ನು ಸೃಷ್ಟಿ ಮಾಡುವ ಮೂಲಕವಾಗಿ ಆ ಚಂಡಮುಂಡರ ರುಂಡವನ್ನು ಚೆಂಡಾಡಿ ಅದೇ ಆ ರುಂಡಗಳನ್ನು ತನ್ನ ಕಾಲಿನಿಂದ ಚೆಂಡಾಡುತ್ತಾ ಅವರ ಅವಸಾನಕ್ಕೆ ಕಾರಣರಾಗಿದ್ದಾಳೆ. ಆದ್ದರಿಂದ ವ್ಯರ್ಥವಾಗಿ ಭ್ರಮಾಧೀನಕ್ಕೆ ಒಳಗಾದಂತಹ ನೀನು ಈ ರೀತಿಯಾಗಿ ರಕ್ಕಸಾನ್ವಯವನ್ನೆಲ್ಲ ಕಳೆಯುತ್ತಾ ಕೆಲವೇ ಬೆರಳೆಣಿಕೆಯಷ್ಟು ಮಂದಿ ನಮ್ಮವರನ್ನು ಉಳಿಸಿಕೊಂಡು ಈ ಹೊತ್ತಿನಲ್ಲಿ ಮದುವೆಯಾಗುತ್ತೇನೆ ಎಂಬ ಹಾಗೆ ಹೊರಟಿದ್ದೀಯಲ್ಲ ದೊರೆಯೇ, ಇನ್ನಾದರೂ ನಿನ್ನದ್ದಾದಂಥ ಮುಚ್ಚಿರುವಂಥ
ಎನ್ನುವಂಥ ವಿವೇಕದ ಪಟಲ ಏನುಂಟು ಮತಿ ಪಟಲವನ್ನು ತೆರೆದು ವಾಸ್ತವ ಏನು ಎಂಬುದಾಗಿ ನೀನು ಅರಿತುಕೊಂಡೆ ಅಂತಾದರೆ ಇದ್ದವರನ್ನಾದರೂ ಉಳಿಸಿಕೊಳ್ಳಬಹುದು. ಆದ್ದರಿಂದ ಸರಿಯಲ್ಲ ಸ್ವಾಮಿ, ಸರಿಯಲ್ಲ. ರಕ್ತಬೀಜ ತನ್ನವರನ್ನು ಕಳೆದುಕೊಂಡು ಎದುರಾಳಿಯಾಗಿರುವಂತಹ ಯಾವ ನಾರೀಮಣಿ ಅದು ಶತ್ರುವೇ ಎಂಬಂತಹ ನಿಲುಮೆಯಿಂದ ಅವಳನ್ನು ನಾನು ಒದಿಸ್ತೇನೆ, ತರೀತೇನೆ ಎಂಬುದಾಗಿ ಮುಂದುವರೆದು ನಿಂತಹ ಸಂದರ್ಭ ನೀನು ಬಂದು ನನ್ನನ್ನು ಅಡ್ಡಗಟ್ಟಿದವ. ಹೌದು. ಇಷ್ಟರವರೆಗೆ ನಿನ್ನ ಹಿಂದೆ ಬಂದಂತಹ ಯಾರೇ ವೀರಾದಿವೀರರಿದ್ದಾರೋ ಅವರೆಲ್ಲರನ್ನು ಕರೆದವ ನಾನು ಈ ಸಭೆಗೆ. ನಿನ್ನನ್ನು ಕರೆದಿದ್ದೇನೋ ಕಾಲ ಮಿಂಚಿಲ್ಲ, ಇನ್ನೂ ಅವಕಾಶ ಉಂಟು. ಕರೆಯಲಿಲ್ಲ, ಉಂಟು. ಆದರೂ ಹೊರಡುವಂತಹ ಸಂದರ್ಭದಲ್ಲಿ ನೀನು ಬಂದು ತಡೆದಿದ್ದಿ ಅಂತ ಆದ್ರೆ ಏನೋ ಒಂದು ವಿಚಾರ ಉಂಟು ಎಂಬುದಾಗಿ ನಿನ್ನ ಮಾತಿನ ಮೂಲಕವಾಗಿ ನೀವು ಒಪ್ಪಬೇಕು, ಅರ್ಥವಿಸಿಕೊಂಡೆ. ಆದರೆ ನೀನಾಡಿದಂತಹ ಮಾತುಗಳೆಲ್ಲವನ್ನು ಕೇಳಿದವಾಗ ಕ್ಷಣಕ್ಕೆ ನಗು ಬರುತ್ತಾ ಉಂಟು, ಆದ್ರೆ ತೋರ್ಪಡಿಸಲಿಲ್ಲ. ಯಾಕೆ? ನಿನ್ನ ಕೊನೆಯ ಮಾತು ಏನು ಅದನ್ನೊಮ್ಮೆ ಹೇಳಂತೆ. ದೊರೆಯೇ, ಬಿಡು ಮನದ ಭ್ರಮೆಗಳನ್ನು, ಬಿಡು ಮನದಿ ಭ್ರಮೆಗಳನ್ನು, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ನೀನು ಆಕೆಯ ಚರಣಕ್ಕೆ, ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಾಡುವುದು. ಬಿಡು ಮನದಿ ಭ್ರಮೆಗಳನ್ನು, ಇದುವರೆಗೆ ಮಾಡಿದ್ದೆಲ್ಲ ಪ್ರಮಾದ ಎಂಬ ಹಾಗೆ ತಿಳಿದುಕೊಂಡದ್ದು ಹೌದು ಅಂತಾದರೆ ಪ್ರಮಾದಕ್ಕೆ ಶಿಕ್ಷೆ ಆಗಬೇಕು ಅಂತ ಇಲ್ಲ. ಅಪರಾಧ ಮಾಡಿದಾಗ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ, ಆದರೆ ಪ್ರಮಾದಕ್ಕೆ ಶಿಕ್ಷೆ ಇಲ್ಲ. ಅದಕ್ಕೊಂದು ಪರಿಹಾರ ಅಂತ ಇರ್ತದೆ. ಪ್ರಾಯಶ್ಚಿತವೇ ಮೊದಲ ಪರಿಹಾರವಂತ. ಅದು ಮತ್ತೂ ಘೋರವಾಗಿದ್ದರೆ ಅದಕ್ಕೆ ಇನ್ನೂ ಪರಿಹಾರ ಇದೆ. ಬಿಡುಮನದ ಮೂರ್ಖತೆಯ, ಇದುವರೆಗೆ ನೀನು ಭ್ರಮೆಯಲ್ಲಿ ಏನನ್ನು ಮಾಡಿದ್ಯೋ, ಏನನ್ನು ಸಾಧಿಸ್ತೇನೆ ಎಂಬ ಹಾಗೆ ನೀನು ಹೊರಟಿದ್ದೀಯೋ ಅದನ್ನೆಲ್ಲವನ್ನು ಬಿಟ್ಟು ಬಂದವಳು ಸಾಮಾನ್ಯರೆಲ್ಲ ಇವಳು ತ್ರೈಜಗದ ಒಡತಿ ಆದಿಮಾಯೆ ಎಂಬುದನ್ನು ಮನಗಂಡು ಅವಳ ಪಾದಗಳಲ್ಲಿ ಬಿದ್ದು ಮಾಡಿದ್ದೆಲ್ಲ ಮಹಾಪರಾಧವಾಯಿತು ಎಂಬ ಹಾಗೆ ಅವಳನ್ನು ಬೇಡಿಕೊಂಡೆ ಅಂತಾದರೆ ಖಂಡಿತವಾಗಿ ನಮ್ಮನ್ನೆಲ್ಲ ಕ್ಷಮಿಸ್ತಾಳೆ, ಹರಸ್ತಾಳೆ. ಮತ್ತೆ ಮುಂದಕ್ಕೆ ನಿನ್ನದ್ದಾದಂಥ ನೀನು ಕಳೆದುಕೊಂಡದ್ದೇನೆಲ್ಲ ಉಂಟು ಅದನ್ನೆಲ್ಲ ಮತ್ತಷ್ಟು ವೈಭವದಿಂದ ಪಡೆದು ಮತ್ತೆ ಮೊದಲಿನಂತೆ ಶುಂಭನಾಗಿ ನೀನು ಮೆರೆಯುವುದಕ್ಕೆ ಸಾಧ್ಯ ಇದೆ. ಮನಸ್ಸು ಮಾಡಬೇಕು, ನಿನ್ನ ಮೂರ್ಖತೆಯನ್ನು ಬಿಡಬೇಕು, ಭ್ರಮೆಯನ್ನು ಬಿಡಬೇಕು. ಯಾಕೋ ರಾಕ್ಷಸ ಕುಲಾನ್ವಯ ತಿಲಕನಾಗಿ ಬೆಳಗಿದಂತಹ ಈ ಶುಂಭ ಯಾವನಿದ್ದಾನು ಇಷ್ಟರವರೆಗೆ ಯಾರಿಗೂ ಕೂಡ ತಲೆಬಾಗಿದವನಲ್ಲ. ಅಡಿಯ ಹಿಂದಿಡೆ ನರಕ, ಅಡಿಯ ಮುಂದಿಡೆ ಸ್ವರ್ಗ ಎಂಬುದಾಗಿ ಇಷ್ಟರವರೆಗೆ ಬಾಳಿ ಬೆಳಗಿದಂತಹ ಮಹಾಪರಾಕ್ರಮಿ ಎಂಬ ಇದ್ದಾನೆಂತಾದರೆ ಅದು ಶುಂಭಾಖ್ಯ ಎಂಬುದಾಗಿ ಜಗಜನಿತವಾದಂತಹ ಮಾತು ಸತ್ಯವೇ ಹೌದೌದು. ಹಾಗಿರುವಾಗ ಅಂತಹ ಒಬ್ಬ ಪರಾಕ್ರಮಿಯಾದಂತಹ ಶುಂಭದಾನವನ ಮುಂದೆ ನಿಂತು ನೀನು ಏನು ಹೇಳುತ್ತಾ ಇದ್ದಿ? ಸಂಧಾನವನ್ನು ಮಾಡಬೇಕು ನಾರಿಯರ ಮುಂದೆ ಎಂಬುದಾಗಿ ಹೇಳ್ತಾ ಇದ್ದೀಯ. ಮುಚ್ಚಬಾಯಿ ಇದು ನಿನ್ನಲ್ಲಿ ಒಂದು ಮಾತನ್ನು ಹೇಳುತ್ತೇನೆ. ಇಷ್ಟರವರೆಗೆ ಬಂದಂತಹ ವೀರಾದಿವೀರರು ಯಾರಿದ್ದಾರೋ ನನ್ನ ಮಾತುಗಳನ್ನು ಕೇಳಿ ಆ ಮೂಲಕವಾಗಿ
ಅವಳ ಮುಂದೆ ಹೋರಾಡುವುದಕ್ಕಾಗಿಯೇ ಮುಂದಾದವರು ಈ ಕ್ಷಣಕ್ಕೆ ನೀನು ಹಿಂದೇಟು ಹೋಗ್ತಿಂತಾದ್ರೆ ಇದು ನನ್ನ ಮಡದಿಯರ ಕೈ ಬಳೆ ಉಂಟು, ಆ ಬಳೆಯನ್ನು ನೀನು ತೊಡು. ನನ್ನ ಮಡದಿಯರ ಸೀರೆ ಉಂಟು, ಅದನ್ನು ನೀನು ತೊಡು. ಅಂತಃಪುರದಲ್ಲಿದ್ದು ಮಹಾಪರಾಕ್ರಮಿಯಾಗಿ ನಾನಿದ್ದೇನೆ ಶುಂಭ. ನನ್ನದಾದಂತಹ ಧ್ಯೇಯ ಏನು ಅನ್ನುವುದನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ನಾನೇ ತೆರಳುತ್ತೇನೆ. ನಿಮ್ಮ ಮನದಲ್ಲಿ ಇಂತಹ ಒಂದು ಭಾವನೆ ಉಂಟು ಅಂತ ಹೌದಾದರೆ ಖಂಡಿತವಾಗಿ ಅದರ ಹಿಂತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಶುಂಭನ ಅಳಿಯನಾದಂತ ಈ ರಕ್ತ ಬೀಜ ಸಾಧನೆಯ ಮೂಲಕವಾಗಿ ಪಡೆದುಕೊಂಡಂತ ನೆಗಳ್ತೆ ಇದು ನನಗೆ. ಅಂತಹ ರಕ್ತ ಬೀಜ ಯಾವತ್ತೂ ಹೇಡಿಯಾಗಲಾರ. ಏನೋ ಮನಸ್ಸಿಗೆ ಬಂದಂತ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ ಎಂಬ ಮಾತ್ರಕ್ಕೆ ನಾನು ಯಾವತ್ತೂ ಯುದ್ಧಕ್ಕೆ ಹಿಂತೆಗೆಯುವವನಲ್ಲ. ಹೌದೇ, ನಿಮ್ಮ ಪಾದ ಮೂಲದಲ್ಲಿ ತಲೆಯನ್ನಿಟ್ಟಿದ್ದೇನೆ. ನೀವು ಅಪ್ಪಣೆ ಕೊಟ್ಟಿರಂತಾದ್ರೆ ಆ ಕದಂಬವನದಲ್ಲಿರುವಂತಹ ಆ ಹೆಣ್ಣು ಯಾರೇ ಆಗಲಿ ಅವಳನ್ನು ದರದರನೆ ಎಳೆ ತಂದು ನಿಮ್ಮ ಪಾದ ಮೂಲದಲ್ಲಿ ಇರ್ತೇನೆ. ಕೊಡಿ ಅಪ್ಪಣೆ ಕೊಡಿ. ಬೀಳ್ಯವನ್ನು ಕೊಟ್ಟಿದ್ದೇನೆ. ಜಯಶೀಲನಾಗಿ ಬಾ. ಕೋಟಿ ದೈತ್ಯರ ನಿರ್ವಹಿಸುತ್ತ ಶಸ್ತ್ರಾಸ್ತ್ರಗಳ ಧರಿಸಿ ರಥ ಏರಿದ ಪರಟನು ರಕ್ತ ಬೀಜಾಗ್ಯ ಒಡೆಯನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ. ಯುದ್ಧಕ್ಕೆ ಸನ್ನದ್ಧನಾದದ್ದೇ ತಡ. ಕೋಟಿ ಸಂಖ್ಯೆಯ ದೈತ್ಯ ಸೇನೆ ನನ್ನ ಜೊತೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲರಿಗೂ ಅಪ್ಪಣೆಯನ್ನು ಕೊಟ್ಟಿದ್ದೇನೆ. ಹೊರಡ್ತೇನೆ. ಬಂದು ನಿಂತಿದ್ದೆ ಕದಂಬವನವನ್ನು ಪ್ರವೇಶಿಸುವಂತ ಸಂದರ್ಭದಲ್ಲಿ ಆಶ್ಚರ್ಯಚಕಿತನಾಗಿದ್ದೇನೆ. ಎಂದೂ ಇಲ್ಲದಂತಹ ಪ್ರಭೆಯೆಂದು ಇಡೀ ವನವನ್ನು ಬೆಳಗುತ್ತಾ ಇದೆ. ಹೌದು ಅಂತಾದರೆ ಇಲ್ಲಿ ಇದೆ ವಿಶೇಷ ಎಂಬುದು ಅರ್ಥವಾಗುತ್ತಾ ಇದೆ. ಆದ್ದರಿಂದ ಇದಷ್ಟಕ್ಕೆ ಸುಮ್ಮನಿರುವುದಲ್ಲ, ಆಕೆಯನ್ನು ಹುಡುಕುತ್ತಾ ಮುಂದೆ ಹೋಗ್ತೇನೆ. ಆಹಾ, ನೋಡಿದನು ಕಲಿರಕ್ತ ಬೀಜನು. ಆಹಾ, ನೋಡಿದನು ಕಲಿರಕ್ತ ಬೀಜನು. ಕಾಡ ಗರ್ವದಿ ಕುಳಿತ ಶಿವೆಯನು ನೋಡಿದನು. ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತ ಮಾಡಲೇನ್ ಅಕಟ ಮಾಡಲೇನೇನು ಅಕಟ ಶುಂಭನ ಕೂಡೆ ಭಾಷೆಯನೊರೆದು ಬಂದಿಹೇ. ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಹೇ. ಕೇಳು ಇವಳಿಂದ ಬದ್ಧವಾದರು ನುಡಿಸಿ ಮಾತನಾಡಿಸುವೆನೆನುತ ನೋಡಿದನು. ಸರ್ವಮಂಗ
ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಜಯ 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 ನೋಡಿದನೋ ಕದಂಬವನವನ್ನು ಪ್ರವೇಶ ಮಾಡುತ್ತಾ ನಡೀತಾ ಮುಂದಿರುವಂಥ ಸಂದರ್ಭದಲ್ಲಿ ಪ್ರಭೆಯನ್ನರಿಸುತ್ತಾ ಮುಂದೆ ಹೋದಾಗ ಸಾವಿರ ಸಂಖ್ಯೆಯ ಸೂರ್ಯನ ಒಟ್ಟಿಗೆ ಒಂದೊಮ್ಮೆಗೆ ಎದುರು ಬಂದು ನಿಂತಹ ಪ್ರಭೆಯುಳ್ಳಂತಹ ಆ ಮೂರ್ತಿಯನ್ನು ನೋಡುವಾಗ ಕಣ್ಣುಗಳೆರಡು ಕುರುಡಾದ ಹಾಗಾಯಿತು. ಮೇಲ್ನೋಟಕ್ಕೆ ಆ ಚರ್ಮ ಚಕ್ಷುಗಳೆಲ್ಲ ಕುರುಡಾದರೂ ಕೂಡ ಅಂತರಂಗದ ನನ್ನ ಅಂತಃಚಕ್ಷುಗಳು ಬೆಳಗುವುದಕ್ಕೆ ಪ್ರಾರಂಭವಾಯಿತು. ನಿಜವಾದ ಆದಿಮಾಯೆಯೇ ಇವಳು, ಸರ್ವಮಂಗಳ ಮಾಂಗಲ್ಯ ಇವಳೇ ಹೌದು, ಇವಳಿಗೆ ಅಲ್ವೇ ನಾವೆಲ್ಲ ಶರಣು ಬರಬೇಕಾದವರು. ಹೌದು, ಇವಳ ಈ ಸೌಂದರ್ಯಾತಿಶಯವನ್ನು ಕಂಡಂತಹ ಚಂಡಮುಂಡರು ಆ ರೀತಿಯಾಗಿ ಭ್ರಮಿಸಿದ್ದು ತಪ್ಪಲ್ಲ. ಆದರೆ ಭ್ರಮಿಸುವಂಥ ಸೌಂದರ್ಯವೇ ಇದು ಖಂಡಿತವಾಗಿಯೂ ಅಲ್ಲ. ಈ ಸೌಂದರ್ಯವನ್ನು ಕಾಣುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಜಯ 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 ಎಂಬ ಹಾಗೆ ಅವಳ ಆ ನಾಮಾವಳಿಗಳನ್ನು ಸ್ತುತಿಸಬೇಕಾದಂಥ ಸನ್ನಿವೇಶ ಇದು. ಆದ್ದರಿಂದಲೇ ಎರಡೂ ಕೈಗಳನ್ನು ಮೇಲೆತ್ತಿ ಅವಳ ಪಾದಮೂಲದಲ್ಲೇ ಉದ್ದಂಡವಾಗಿ ಬಿದ್ದಿದ್ದೇನೆ, ಮರಳಿ ಎದ್ದಿದ್ದೇನೆ. ಹೌದು, ಇಷ್ಟೇ ಸಾಕಾಗೋದಿಲ್ಲ ನಾನು ಬಂದಂಥ ಕಾರ್ಯ. ಯಾಕಂತ ಹೇಳಿದ್ರೆ ಶುಂಭನಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಭಾಷೆಯನ್ನು ಕೊಟ್ಟಿದ್ದೇನೆ. ಹೇಗಾದರೂ ಮಾಡಿ ಒಲಿಸಿ ಕರೆಕೊಂಡು ಬರ್ತೇನೆ. ಒಂದು ವೇಳೆ ಅದಕ್ಕೆ ಅಸಾಧ್ಯ ಆಯಿತು ಅಂತಾದರೆ ನನ್ನ ಹರಣವನ್ನಾದರೂ ಕೊಟ್ಟೇನು, ಆದರೆ ಹಾಗೆ ಹಿಂತಿರುಗಿ ಬರಲಾರೆ ಎಂಬ ಹಾಗೆ. ಹೌದು, ಕರ್ತವ್ಯ ವಿಮುಖನಾಗಬಾರದು ಯಾವತ್ತು. ನಮ್ಮಂಥವರಿಗೆ ಭಾಷೆಯೇ ಮುಖ್ಯ. ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳಬೇಕು. ಅದಕ್ಕಾಗಿ ನನ್ನ ಪ್ರಾಣವನ್ನು ಈಕೆಯ ಪಾದ ಮೂಲದಲ್ಲಿ ನಾನು ನೀಗಿದೆ ಅಂತಾದರೆ ನನಗೆ ಮುಕ್ತಿ ಪಥವೇ ಅದು ಶತಸಿದ್ಧವಾಗಿದೆ. ಆದ್ದರಿಂದ ಬಂದ ಕಾರ್ಯಕ್ಕಾಗಿ ನಾನು ಮುಂದುವರಿಯಬೇಕಾಗಿದೆ. ಮಾತಾಡಿಸ್ತೇನಂತೆ. ಓ ಏನಾಂಕ ನಿಭವಕ್ರೇ, ನಿಭವಕ್ರೇ ನೀನೇಲೆ ತಾಯೇ, ನೀನು ಹಾಗೆ ಎದ್ದಿದ್ದೇನೆ. ನಿನ್ನ ಮುಖಮಂಡಲವನ್ನು ನೇರವಾಗಿ ವೀಕ್ಷಿಸುವಂತ ಸಾಮರ್ಥ್ಯವನ್ನು ಈ ಹೊತ್ತಿಗೆ ಕಳೆದುಕೊಂಡಿದ್ದೇನೆ. ಆದರೂ ಸಹ ಧನುಜನಾದಂಥ ನಾನು ಆರ್ಜಿಸಿದ್ದ
ಲವಲೇಶವಾದಂಥ ಪುಣ್ಯ ವಿಶೇಷದಿಂದಲಾದರೂ ನಿನ್ನ ಎದುರಿನಲ್ಲಿ ನಿಂತು ಎರಡು ಮಾತುಗಳನ್ನಾಡುವಂಥ ಆ ಸ್ಥೈರ್ಯವನ್ನು ನಾನು ಉಳಿಸಿಕೊಂಡಿದ್ದೇನೆ ತಾಯಿ. ಏನಂಕ ನಿಭವಕ್ರೆ ನೀನು ಪೂರ್ಣೇಂದುವಿನ ಆ ಬಿಂಬದ ಹಾಗೆ ಕಾಣುತ್ತಿರುವಂಥ ನಿನ್ನ ವಕ್ತ್ರ ಅರ್ಥಾತ್ ನಿನ್ನ ಮುಖಮಂಡಲ ಆ ಹುಣ್ಣಿಮೆಯ ಚಂದ್ರನನ್ನು ಕಾಣುವ ರೀತಿಯಲ್ಲಿಯೇ ಕಾಣುತ್ತಾ ಇದೆ. ಆದರೆ ಎಲ್ಲಿಯಾದರೂ ನೀನು ಕೃಪಾ ಕಟಾಕ್ಷವನ್ನು ಬೀರಿದಾಗ ಇದು ಗೋಚರಿಸ್ತದೆ. ಒಂದು ವೇಳೆ ರೌದ್ರಾವತಾರವನ್ನು ತಾಳಿದೆ ಅಂತಾದರೆ ಕೋಟಿ ಸೂರ್ಯರಿಂದ ಹೊರಡುವ ಪ್ರಖರವಾದ ಕಿರಣಗಳಿಂದ ಭೂಮಂಡಲವೇ ಸುಟ್ಟು ಹೋಗುವಂಥ ಪ್ರಭೆ ನಿನ್ನಲ್ಲಿ ಉಂಟು ತಾಯಿ. ಅಂತಹ ನೀನು ನಮ್ಮ ಒಡೆಯನಾದಂಥ ಶುಂಭದಾನವನ್ನು ಕೊಟ್ಟಂತ ಒಂದು ಆಯ್ಕೆಯನ್ನು ಈ ರೀತಿ ನೀನು ತಿರಸ್ಕರಿಸುವುದೇ ತಾಯಿ. 3 ಲೋಕದ ಒಡೆಯ ಅಲ್ಲ 14 ಲೋಕದ ಒಡೆಯನಾದಂಥ ಶುಂಭದಾನವ ಕೇವಲ ಸಾಮರ್ಥ್ಯದಲ್ಲಿ ಮಾತ್ರ ದೊಡ್ಡತನ ಅಲ್ಲ ಅವನದು. ಮನ್ಮಥ ಸದೃಶನಾಗಿದ್ದಾನೆ, ಗುಣಗ್ರಾಹಿಯಾಗಿದ್ದಾನೆ, ಇತರರನ್ನು ಕಾಪಿಟ್ಟುಕೊಳ್ಳುವುದರಲ್ಲಿ ಕಾಯುವುದರಲ್ಲಿ ಎಲ್ಲದರಲ್ಲಿಯೂ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟವ. ಯಾಕೆ ಬ್ರಹ್ಮದೇವನೇ ಬಂದು ಆತನ ಎದುರಿನಲ್ಲಿ ತಲೆ ತಗ್ಗಿಸಿ ನಿಲ್ಲುವಂತ ವರ್ಚಸ್ಸನ್ನು ಬೀರಿದವ. ಶಂಕರನು ಸದಾ ಕಾಲದಲ್ಲಿಯೂ ಹರಸುವುದಕ್ಕಾಗಿ ಕಾತರದಿಂದ ಕಾಯ್ತಾ ಇರ್ತಾನೆ ತಾಯಿ. ಮುಕ್ಕೋಟಿ ದೇವತೆಗಳು ಎರಡೂ ಕೈಗಳನ್ನು ಜೋಡಿಸಿ ಏನಪ್ಪನೆ ಪ್ರಭು ಎಂಬ ಹಾಗೆ ದಿನ ಅವನನ್ನು ಕಾಣುತ್ತಾ ಇರ್ತಾರೆ, ಅಪ್ಪನಿಗಾಗಿ ಕಾಯುತ್ತಾ ಇರ್ತಾರೆ. ಅಂತಹ ಶುಂಭನು ಈ ಹೊತ್ತಿನಲ್ಲಿ ನಿನಗೊಂದು ಅವಕಾಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ದಿಟ್ಟತನದಿಂದ ಅದನ್ನು ತಿರಸ್ಕರಿಸಿದೆಯಾ ತಾಯಿ? ಅಂತಹ ಶುಂಭನ ಕಡೆಯಿಂದ ಬಂದಂತಹ ರಕ್ತ ಬೀಜ ನಾನು ನಿನ್ನನ್ನು ಒಲಿಸಿ ಕರೆದುಕೊಂಡು ಬರುತ್ತೇನೆ ಎಂಬ ಹಾಗೆ ಆತನಿಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ ತಾಯಿ. ಇದು ಚಿನ್ನದ ಪಲ್ಲಕ್ಕಿಯನ್ನು ತಂದಿದ್ದೇನೆ. ತಾಯಿಯ ಉಪಾಧಿಯಲ್ಲಿ ತಾಯಿಯನ್ನು ಮಗನೊಬ್ಬ ಯಾವ ರೀತಿಯಲ್ಲಿ ಗೌರವಪೂರ್ವಕವಾಗಿ ಕರೆದೊಯ್ಯುತ್ತಾನೋ ಅದೇ ರೀತಿಯಲ್ಲಿ ಸಕಲ ಗೌರವಗಳಿಂದ ನಿನ್ನನ್ನು ಪಲ್ಲಕ್ಕಿಯಲ್ಲಿ ಮೇನೆಯಲ್ಲಿ ಕುಳ್ಳಿರಿಸಿ ನಾನೇ ಹೆಗಲು ಕೊಟ್ಟು ನಿನ್ನನ್ನು ಕರೆದುಕೊಯ್ತೇನೆ ತಾಯಿ. ಬರುವೆಯಾ ತಾಯಿ? ನನ್ನ ಜೊತೆಯಲ್ಲಿ ಬರುವೆಯಾ? ಅಯ್ಯ, ಶುಂಭನ ಕಡೆಯಿಂದ ಬಂದವ ನೀನು. ಹೌದು. ಮತ್ತೆ ದ್ವಂದ್ವಯುಕ್ತವಾದ ಮಾತುಗಳನ್ನೇ ಆಡ್ತಾ ಇದ್ದಿ. ಚಿನ್ನದ ಪಲ್ಲಕ್ಕಿಯ ಆಸೆಯನ್ನು ತೋರಿಸ್ತಾ ಇದ್ದಿ ನನಗೆ. ಅಯ್ಯ, ಈ ಹಿಂದೆ ಅನೇಕರು ಬಂದು ಹೋದರು. ಹೌದು. ಚಂಡಮುಂಡರಾಗಲಿ, ಧೂಮ್ರಾಕ್ಷನಾಗಲಿ ಬಂದು ಅದೇ ವಿಷಯವನ್ನು ನನ್ನಲ್ಲಿ ಮಾತಾಡಿದಾಗಲೂ ಕೂಡ ಅವರ ಮಾತುಗಳಿಗೆ ನಾನು ಒಡಂಬಡದೆ ಯುದ್ಧವನ್ನೇ ಮಾಡಿ ಅವರನ್ನು ಸಂಹಾರವನ್ನೇ ಗೈದಿದ್ದೇನೆ. ಅದನ್ನು ತಿಳಿದು ನೀನು ಮತ್ತು ಹೀಗೆ ಮಾತಾಡ್ತೀಯಂತಾದರೆ ಈ ಕಡೆ ನನ್ನನ್ನು ಸ್ತುತಿಸ್ತಾ ಇದ್ದಿ, ಆ ಕಡೆ ನೀನು ಶುಂಭನ ಪರವಾಗಿಯೂ ಮಾತಾಡ್ತಾ ಇದ್ದಿ, ಮತ್ತೊಮ್ಮೆ ದ್ವಂದ್ವ ನಿಲುವನ್ನೇ ಪ್ರಕಟಿಸ್ತಾ ಇದ್ದಿ. ಸರಿಯಾಗಿ ಹೇಳು, ಹೇಗೆ ಶರಣನಾಗಿ ಬಂದಿದ್ಯೋ, ನನಗೆ ಶರಣು ಅಂತ ಹೇಳ್ತೀಯೋ, ಇಲ್ಲ ಯುದ್ಧವನ್ನು ಅಪೇಕ್ಷಿಸಿದ್ಯೋ? ಏನು ನಿನ್ನ ಮರ್ಮ ಹೇಳು. ಅಮ್ಮ, ಒಳ್ಳೆಯ ಮಾತಿನಲ್ಲಿ ಕೇಳುವುದಕ್ಕಾಗಿ ಬಂದವ ನಾನು. ಒಂದು ವೇಳೆ ಒಳ್ಳೆಯ ಮಾತಿನಲ್ಲಿ ಬರುವುದಿಲ್ಲ ಎಂಬ ಹಾಗೆ ಕೇವಲ ಸುಗ್ರೀವನ ಹಾಗೆ ಸೌಮ್ಯತೆಯನ್ನು ಹೊದ್ದುಕೊಂಡು ಬಂದವ ನಾನಲ್ಲ. ಒಂದು ವೇಳೆ ಬರುವುದಿಲ್ಲ ಹೌದು ಅಂತಾದ್ರೆ ರಕ್ತ ಬೀಜ, ನಾನು ರಕ್ತ ಬೀಜ. ಬಿಡಲಿದೆ
ಪ್ರಾರ್ಥಿಸಿದೆ. ತಾಯೇ ಬಾ ಎಂದು ಕರೆದ ನಿನ್ನನ್ನು, ದೇವಿ ಎಂದು ಒಲಿಸುವುದಕ್ಕೆ ಪ್ರಾರ್ಥಿಸಿದೆ. ಆದರೆ ದಾಷ್ಟ್ಯತನವನ್ನು ಮೆರೆಯುತ್ತಾ ಇದ್ದಿ. ಕೊನೆಯ ಬಾರಿಗೆ ಹೇಳ್ತಾ ಇದ್ದೇನೆ, ಚುಮ್ಮನ ಕಡೆಯಿಂದ ಬಂದಂತಹ ದೌತ್ಯವನ್ನು ಹೊತ್ತು ಬಂದವ ನಾನು ಹೌದು. ಬಾ, ನನ್ನ ಜೊತೆಯಲ್ಲಿ ಬಾ, ನನ್ನ ಜೊತೆಯಲ್ಲಿ ಬಾ. ಬಾರದಿರೆ ನೀನು ನಿನ್ನದ್ದಾದಂಥ ಸಿರಿಮುಡಿಗೆ ಕೈಗೆ ಕೀಳದೊಯ್ಯುವಂತ ಸಾಮರ್ಥ್ಯ ಇರುವಂತ ರಕ್ತ ಬೀಜ ನಾನು, ರಕ್ತ ಬೀಜ. ಅಮ್ಮ, ಮತ್ತೊಮ್ಮೆ ಕರೆದೆ ನಿನ್ನನ್ನು, ಆದರೆ ಮಾತನ್ನು ನೀನು ಬದಲಿಸ್ತಾ ಇಲ್ಲ. ಹಾಗಾಗಿ ನಿನ್ನದ್ದಾದಂಥ ಹೆಡತೆಲೆಗೆ ಕೈಯನ್ನಿಕ್ಕಿ ದರದರನೆ ಎಳೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಬಿಡಿಸೋರು ಯಾರಿದ್ದಾರೆ ಹಾಕ್ತೇನೆ ಕೈ. ಬಳಿಕ ಕಾದುತ್ತಿರಲು ಶೋಣಿತದ ಬಿಂದಿದ್ದರೆ ಗಿಳಿಯೇ. ಕಾಡ ಯುದ್ಧವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದೊಮ್ಮೆಗೆ ಯುದ್ಧಕ್ಕೆ ವಿಶ್ರಾಂತಿಯನ್ನು ಕೊಟ್ಟಂತಹ ಈ ಹೆಣ್ಣು ತನ್ನ ಮೈಯನ್ನು ಕೊಡುವ ಮೂಲಕವಾಗಿ ಮಾತೃಕೆಯರನ್ನು ಸೃಷ್ಟಿ ಮಾಡಿದಳು. ಅದರಲ್ಲೊಬ್ಬಳಾದಂಥ ಇಂದ್ರಾಣಿ ಎಂಬವಳು ಯುದ್ಧ ಮಾಡುತ್ತಾ ಮಾಡುತ್ತಾ ನನ್ನ ಹಣೆಗೆ ಬಲವಾಗಿ ಹೊಡೆದಂತ ಆ ಹೊಡೆತಕ್ಕೆ ಹಣೆಯಿಂದ ರಕ್ತ ಸೋರ್ತಾ ಇದೆ. ಹೌದು, ಈಗ ನಾನು ಏನು ಎಂಬುದನ್ನು ಈ ಪ್ರಪಂಚಕ್ಕೆ ತೋರಿಸುವಂಥ ಸಮಯ ಬಂದಿದೆ. ಸೋರುತ್ತಿರುವಂಥ ರಕ್ತವನ್ನು ಹಣೆಗೆ ಬಿದ್ದಂಥ ಸುರಿಯುವ ರಕ್ತವನ್ನು ಕೈಯಿಂದ ಹಿಡಿದಿದ್ದೆ. ಇನ್ನು ತಡ ಮಾಡುವುದಲ್ಲ, ಹಣೆಯಿಂದ ಕೈಯನ್ನು ತೆಗೆದು ರಕ್ತವನ್ನು ಭೂಮಿಗೆ ಚೆಲ್ಲುತ್ತೇನೆ. ಹಣೆಯಿಂದ ಹಣೆಯಿಂದ ಬಿದ್ದಂತಹ ರಕ್ತದಿಂದ ಕೋಟಿ ಸಂಖ್ಯೆಯ ದಾನವರು ಮತ್ತೆ ಉತ್ಪನ್ನರಾಗ್ತಾ ಇದ್ದಾರೆ. ಹಾಗಾದರೆ ಇದನ್ನು ತಡೆ ಹಿಡಿಯಬೇಕಲ್ಲ, ಇವರ ಸಂತತಿಯನ್ನು ಅಳಿಸಬೇಕಲ್ಲ. ರಕ್ತೇಶ್ವರಿಯನ್ನು ಧ್ಯಾನಿಸಿದ್ದೇನೆ, ರಕ್ತೇಶ್ವರಿಯನ್ನು ಸೃಷ್ಟಿಸಿದ್ದೇನೆ. ಸೃಷ್ಟಿಯಾದ ರಕ್ತೇಶ್ವರಿ ತನ್ನ ನಾಲಿಗೆಯನ್ನು ನೆಲದ ತುಂಬ ಹರಡಿ ನಿಂತುಕೊಂಡಾಗ ಅವರಿಂದ ರಕ್ತ ಬೀಜನಿಂದ ಸುರಿಯುತ್ತಿರುವ ರಕ್ತವನ್ನೆಲ್ಲ ಹೀರಿಕೊಂಡಿದ್ದಾಳೆ. ಅಸುರರ ನಾಶವಾಗಿದೆ. ಹಾಗೆ ತ್ರಿಶೂಲವನ್ನು ಬೀಸಿ ರಕ್ತ ಬೀಜನನ್ನು ಕೆಡಹಿದ್ದೇನೆ. ಜಯಿಸಿದರೆ ಬಾಳುವೆ ಮೇದಿನಿಯೋಳು. ಏನಂತೆ ರಕ್ತ ಬೀಜನು ಅಳಿದು ಹೋದನೆ. ಹಾಗಾಗಿ ತಡ ಮಾಡುವುದಲ್ಲ. ಸುಮ್ಮನಾದಂತಹ ಈ ದೈತ್ಯನ ಪರಾಕ್ರಮ ಏನು, ನಾರಿಯರ ಮುಂದೆ ತೋರ್ಪಡಿಸಬೇಕು ಅನ್ನುವಂತಹ ನೆಲೆಯಲ್ಲಿ ತಮ್ಮನಾದಂತಹ ನಿಶುಂಭನನ್ನು ಸೇರಿಸಿಕೊಂಡು ನೇರವಾಗಿ ನಡೀತೇನೆ. ನಾರಿಯಾದವಳಿಗೆ ಯಾವತ್ತಿದ್ರೂ ಕೂಡ ಅಲಂಕಾರ ಇರಬೇಕೆ
ಅಹಂಕಾರದಿಂದ ಮೇರೆ ವ್ಯಕ್ತಿ ನೆಲೆಯುತ್ತಿರುವಂತಹ ನಿನಗೆ ತಕ್ಕ ಶಾಸ್ತಿಯನ್ನಾಗಿಸಬೇಕು ಅನ್ನುವಂತಹ ನಿಲುಮೆಯಿಂದಲೇ ಬಂದವ ಇದು ಶೋಣಿತಾಧಿಪತಿಯಾದಂತಹ ಈ ಶುಂಭದಾನವ ಇದು ತನ್ನದಾದಂತಹ ಪರಾಕ್ರಮ ಏನುಂಟು ಇಷ್ಟರವರೆಗೆ ಚತುರ್ದಶ ಭುವನದಲ್ಲದಲ್ಲಿಯೇ ತೋರಿಸಿಕೊಟ್ಟಂತಹ ಮಹಾತ್ಮ ನಾನು ಅಂತ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ. ಓ ನಾರಿಮಣಿ, ನಿನ್ನದಾದಂತಹ ಅಹಂಕಾರವನ್ನು ನಮ್ಮಲ್ಲಿಯೂ ತೋರ್ಪಡಿಸುವುದಕ್ಕೆ ಹೊರಟಿಯೇನೆ ಇದು ನಿನ್ನದಾದಂತಹ ಅದಡುತನ ಏನುಂಟು ಅದನ್ನು ಮುಚ್ಚುವುದಕ್ಕೋಸ್ಕರವಾಗಿ ಅಲ್ಲ, ಅದನ್ನು ಸದೆ ಬಡಿಯುವುದಕ್ಕೋಸ್ಕರವಾಗಿ ಬಂದಂತಹ ಈ ಶುಂಭದಾನವಿದ್ದಾನೆ. ಏನೇ ಪರಾಕ್ರಮ ನಿನ್ನದು? ಅಯ್ಯ ದಾನವ, ದಾನವ, ಯುದ್ಧ ಮಾಡಿ ನಿನ್ನ ಕಡೆಯವರನ್ನೆಲ್ಲ ಸೋಲಿಸುತ್ತಾ ಜಯದ ಮಾಲೆಯನ್ನೇ ಧರಿಸುತ್ತಾ ನಾನು ಸಾಗುತ್ತಾ ಇದ್ದವಳು. ಆ ಜಯಕ್ಕೆ ನೀನು ಅಹಂಕಾರದ ಆರೋಪವನ್ನು ಮಾಡ್ತಾ ಇದ್ದೀಯಲ್ವ? ಖಂಡಿತವಾಗಿಯೂ ಹೌದು. ಹಾಗಾದರೆ ಈ ಹಿಂದೆ ನೀನು ಮಾಡಿದ ಯುದ್ಧ ಹಾಗೂ ಅದರಲ್ಲಿ ಗಳಿಸಿದ ಗೆಲುವು ಇದು ನಿನ್ನ ಅಹಂಕಾರವೇ ಅಲ್ವೋ? ಈಗ ನಿನ್ನ ಭಾಷೆಯಲ್ಲೇ ಹೇಳುವುದಾದ್ರೆ, ಈಗ ನಾನು ಅಹಂಕಾರಿ ಅಂತ ಆದ್ರೆ ಹಿಂದೆ ನೀನು ಗಳಿಸಿದ ಯುದ್ಧದಿಂದ ಬೀಗಿದ್ದು ಅದು ಅಹಂಕಾರ ಮಾಡಿದ್ರು ಕೂಡ ಅದು ನಮ್ಮ ಸಾಧನೆ ಅಂತ ನಾವು ಅಲ್ಲೇ ಎತ್ತಿ ತೋರಿಸುವವರು. ಅದೇ ಅಹಂಕಾರದ ಮೂಲ. ಅದನ್ನೇ ಅಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ನೀನು ಯಾವತ್ತಿದ್ರೂ ಕೂಡ ಒಬ್ಬಳು ನಾರಿ. ನಮ್ಮಂತಹ ಗಂಡಸರ ಮುಂದೆ ತಲೆಬಾಗಿ ನಿಲ್ಲಬೇಕೇ ವಿನಃ ನಮ್ಮೊಂದಿಗೆ ಸೆಣಸಾಡುವುದಕ್ಕೆ ಮುಂದೆ ಬಂದ್ರೆ ಅಧೋಗತಿಯ ಅವನತಿಯ ಹಾದಿಯನ್ನು ನೀನು ಕಂಡುಕೊಳ್ಬೇಕಾದೆ. ಈಗ ನಾರಿಯಾದ ನಾನೇ ಇಷ್ಟು ನಿನ್ನ ಮಂದಿಯನ್ನು ಹನನ ಮಾಡಿದ್ದೇನೆ ಅಂತ ಆದ್ರೆ, ಈಗ ನೀನು ಮುಂದಕ್ಕೆ ಬರ್ತಿ ಅಂತ ಆದ್ರೆ ನಿನಗೂ ಕೂಡ ಅದೇ ಗತಿ. ಯುದ್ಧಕ್ಕೆ ಬಾ, ಯುದ್ಧಕ್ಕೆ ನೋಡೋಣ. ಸಮಸ್ತ ದಾನವರ ವಧೆಯೂ ಆಯಿತು, ನನ್ನ ಅವತಾರದ ಉದ್ದೇಶವೂ ಆಯಿತು, ಈಡೇರಿತು. ದೇವೇಂದ್ರ, ಕಂಡೆಯ ಸುರನಾಥ ದೈತ್ಯರಾಗ ತಂಡವಾದ ಸಂಗ್ರಾಮದಲ್ಲಿ ಓ ಮಂಡಲಕ್ಕೆ ಕೆಳಹಿರ್ಬ ಅದನವು ಚಂದವಾಗಿ ಕಂಡೆಯ ದೇವೇಂದ್ರ, ಜನನಿ, ನಿಮ್ಮ ಪ್ರಾರ್ಥನೆಗೆ ಓಗೊಟ್ಟು ಈ ಕದಂಬ ಕಾಂತಾರದಲ್ಲಿ ನೆಲೆಸಿದವಳು ನಾನು. ಒಂದು ರೀತಿಯಲ್ಲಿ ಇದೊಂದು ಪರೀಕ್ಷೆಯೇ ಆಗಿತ್ತು. ದೇವತೆಗಳಿಗೂ ಪರೀಕ್ಷೆ, ದೇವರಿಗೂ ಪರೀಕ್ಷೆ. ಯಾಕೆ? ಅವನು ಪಡೆದಂಥ ವರ ಅದಾಗಿತ್ತು. ನಾನು ಅಯೋನಿಜೆಯಿಂದಲೂ ಅಥವಾ ಕೋಶ ಸಂಭವೆಯಿಂದ ಈ ಎರಡೂ ಆಗಿರುವ ನಿಂದ ಮಾತ್ರ ನಾನು ಹತನಾಗಬೇಕು ಎಂದು ಅವನು ಬ್ರಹ್ಮನಲ್ಲಿ ವರ ಕೇಳಿತ್ತು. ಈ ವರದಲ್ಲೊಂದು ಅಹಂಕಾರವೂ ಇತ್ತು. ಇದು ಸಾಧ್ಯವಾಗುವುದಿಲ್ಲ ಅಂತ ಭಾವಿಸಿದ ಹಾಗೂ ಇತ್ತು. ಅಂದರೆ ದೇವರಿಗೆ ಇದೊಂದು ಪಂಥಾಹ್ವಾನ. ಹಾಗಾಗಿ ನಾನು ಏನು ಮಾಡಿದೆ, ಅಯೋನಿಜೆಯಾದ ನಾನು ಹಿಮವತ್ ಪರ್ವತದಿಂದ ಇಳಿದು ಬರುತ್ತಾ ಇದ್ದಂಥ ಗಿರಿಜೆಯನ್ನು ಕಂಡೆ. ಒಂದು ಕ್ಷಣ ಗಿರಿಜೆಯಲ್ಲಿ ನಾನು ಪ್ರವೇಶಿಸಿದೆ. ಹಾಗೆ ಪ್ರವೇಶಿಸಿ ಹೊರಗೆ ಬಂದೆ. ಗಿರಿಜೆಯು ಕಪ್ಪಾದ್ಲು, ಕಾಳಿ ಕಾಳಿ ಅಂತ ಅಲ್ಲಿದ್ದವರೆಲ್ಲ ಕೂಗಿಕೊಂಡದ್ದು ನಿಜ. ಆದರೆ ಎರಡೂ ಸಾಧನೆ ಆಯ್ತಲ್ಲ. ಈ ಕಡೆ ಕೋಶ ಸಂಭವೆಯೂ ಆದೆ, ಅಯೋನಿಜೆಯೂ ಆದೆ. ಹಾಗಾಗಿ ಇವನ ಮರಣವು ಸಾಧ್ಯವಾಯಿತು. ದೇವೇಂದ್ರ, ನಿನ್ನ ಪ್ರಾರ್ಥನೆಯಂತೆ ಎಲ್ಲರನ್ನೂ ವಧಿಸಿದ್ದೇನೆ.
ಈ ಭೂಮಂಡಲವನ್ನು ರಾಕ್ಷಸರಿಂದ ಮುಕ್ತಳನ್ನಾಗಿಸಿದ್ದೇನೆ. ಹಾಗಾಗಿ ಇನ್ನು ಮುಂದೆ ನಾನು ಕೈಗೊಂಡ ಕಾರ್ಯಗಳೆಲ್ಲವೂ ಮುಗಿಯಿತು. ಹಾಗಾಗಿ ನಾನು ಮತ್ತೊಮ್ಮೆ ವಿಷ್ಣು ಸಾನ್ನಿಧ್ಯವನ್ನು ಸೇರಲು ಉದ್ಯುಕ್ತಳಾಗ್ತಾ ಇದ್ದೇನೆ. ದುಷ್ಟರ ಸಂಹಾರವನ್ನು ಮಾಡಿದೆ. ಹೌದು. ಈ ಪಟ್ಟವನ್ನು ಮತ್ತೆ ನನಗೆ ದೊರಕುವಂತೆ ಮಾಡಿದೆ. ಆದರೆ ದುಷ್ಟರು ಮತ್ತೆ ಹುಟ್ಟುವುದಿಲ್ಲ ಎಂಬುದಾಗಿ ನಾನು ತಿಳಿದುಕೊಳ್ಳಿಲ್ಲ. ಹುಟ್ಟುತ್ತಾರೆ ವಿಧಿಯಿಂದ ವರ ಬಲವನ್ನು ಪಡೆದುಕೊಂಡು ದೇವಲೋಕಕ್ಕೆ ಬರ್ತಾರೆ. ಬಂದಾಗ ನನಗೆ ಕೊರತೆ ಆಗುತ್ತದೆ, ನನ್ನ ಸೋಲು ಸಂಭವಿಸ್ತದೆ ನನಗೆ. ಆ ಕಾಲದಲ್ಲಿ ಮತ್ತೆ ನಿನ್ನನ್ನು ನೋಡಬೇಕೆಂಬುದಿದ್ರೆ ಎಲ್ಲಿ ನೋಡಬೇಕು ತಾಯಿ, ಎಲ್ಲಿ ನೋಡಬೇಕು? ಶ್ರೀಪತಿಯ ಸಹಬವೆ ಎನಿಸಿ ನಾರೂಪೇ ಹೊರದು ಅನ್ಯದ ಈ ಪರಿಯಲಿ ದೇವೇಂದ್ರ, ನಿನ್ನ ಆತಂಕವು ಸಹಜವಾದದ್ದೇ. ದುಷ್ಟರು ಯಾವ ಕಾಲದಲ್ಲೂ ಹುಟ್ಟುತ್ತಾ ಇರ್ತಾರೆ, ಬೆಳೆಯುತ್ತಾ ಇರ್ತಾರೆ. ಅವರ ನಾಶವೇ ನಮ್ಮ ಮೂಲ ಉದ್ದೇಶ. ದೇವರಾದ ನಾವು ಅವರನ್ನು ನಾಶಪಡಿಸಿ ನಮ್ಮನ್ನು ನಂಬಿದಂತಹ ಭಕ್ತರ ಶ್ರದ್ಧೆಯನ್ನು ಗೌರವಿಸುವಂತಹ ಕೆಲಸವನ್ನೇ ಮಾಡಬೇಕು. ಹಾಗಾಗಿ ಈ ಕ್ಷಣದಲ್ಲಿ ನನ್ನ ಕಾರ್ಯ ಮುಗಿದಿದೆ. ಹಾಗಾಗಿ ನಾನು ವೈಕುಂಠದಲ್ಲಿರುವ ವಿಷ್ಣುವಿನಲ್ಲಿ ಹೋಗಿ ನೆಲೆಸ್ತೇನೆ. ಮುಂದೆ ಇಂಥ ಕಷ್ಟಗಳೆಲ್ಲ ಬಂದಾಗ ದ್ವಾಪರ ಯುಗದಲ್ಲಿ ಮತ್ತೆ ಮಾಯೆಯಾಗಿ ನಾನು ಅಲ್ಲಿ ಆಗ ಕಾಣಿಸಿಕೊಳ್ತೇನೆ. ಅಷ್ಟರವರೆಗೆ ನಿಮ್ಮೆಲ್ಲರ ರಕ್ಷಣೆಯ ಭಾರವನ್ನು ಹೊರುವಂತಹ ಕೆಲಸ ನನ್ನದು. ಹೋಗಿ ಬರ್ತೇನೆ. ಸರ್ವರಿಗೂ ಸಮಸ್ತರಿಗೂ ಮಂಗಳವಾಗಲಿ, ಮಂಗಳವಾಗಲಿ. ದಿವ್ಯ ರೂಪವನ್ನು ಕಾಣುವುದಕ್ಕೆ ನಾನು ಬಯಸ್ತೇನೆ ತಾಯಿ. ಜಯ 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 ಜಯ. ನೀವು ಇದ್ದದೇ ಗೊತ್ತಾಗಲಿಲ್ಲ. Yeah.